ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೆ ಸ್ವಾಗತ. ಇವತ್ತಿನ ಶನಿವಾರದ ಸಾಯಂಕಾಲದ ಭಾಗವತದ ಕಾರ್ಯಕ್ರಮಕ್ಕೆ ಆರಂಭದಲ್ಲಿ ನಾನು ಒಂದು ಭಜನೆಯನ್ನ ಹಾಡ್ತೀನಿ. ನಿಮ್ಮಲ್ಲಿ ಯಾರು ಮೊದಲನೇ ಸತಿ ಬರ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಒಂದ್ಸತಿ ಹಾಡ್ತೀನಿ, ದಯವಿಟ್ಟು ಎಲ್ಲರೂ ನನ್ನ ಹಿಂದೆ ಒಟ್ಟಿಗೆ ಹಾಡಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ, ಗೋಪಿ ಜನ. ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ, ಗೋಪಿ ಜನ. ಯಶೋದಾನಂದನ ವ್ರಜ ಜನರಂಜನ, ಯಶೋದಾನಂದನ. ಯಶೋದಾನಂದನ ವ್ರಜ ಜನರಂಜನ, ಯಶೋದಾನಂದನ. ಯಮುನಾ ತೀರ ವನಚಾರಿ, ಯಮುನಾ ತೀರ. ಯಮುನಾ ತೀರ ವನಚಾರಿ, ಯಮುನಾ ತೀರ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ. ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ, ಗೋಪಿ ಜನವಲ್ಲಭ. ಯಶೋದಾನಂದನ ವ್ರಜ ಜನರಂಜನ, ಯಶೋದಾನಂದನ ವ್ರಜ ಜನರಂಜನ. ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ. जय श्री श्री राधा विनोद भगवान की जय. श्री श्री जगन्नाथ बलदेव सुभद्रा महारानी की जय. श्री श्री नित्यानंद नटवर गौर सुंदर भगवान की जय. ಶ್ರೀಲ ಪ್ರಭುಪಾದ ಕೀ ಜೈ. ದಯವಿಟ್ಟೆಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷ್ವಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ. ಇಂದಿನ ಸಾಯಂಕಾಲದ ಶನಿವಾರದ ಭಾಗವತದ ಕಾರ್ಯಕ್ರಮಕ್ಕೆ. ಶ್ರೀಮದ್ ಭಾಗವತದ ಚರ್ಚೆಯನ್ನ ಕ್ರಮವಾಗಿ ಮೊದಲನೇ ಸ್ಕಂದದಿಂದ ನಾವು ಮಾಡ್ತಾ ಬಂದಿದ್ದೇವೆ. ಇವಾಗ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಆಗಿದೆ ಇವಾಗ ಶುರು ಮಾಡಿ. ನಾವು ಇದೀಗ ಭಾಗವತದ 3ನೇ ಸ್ಕಂಧವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಭಾಗವತದಲ್ಲಿ ಒಟ್ಟು 12 ಸ್ಕಂಧಗಳಿವೆ ಗೊತ್ತಿರೋ ಹಾಗೆ. ಅದರಲ್ಲಿ 3ನೇ ಸ್ಕಂಧ, ಇದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ವಿಷಯ ಸೃಷ್ಟಿಯ ಪ್ರಕ್ರಿಯೆ. ಆದ್ರೆ ಇದೀಗ ನಾವು ಒಂದು ಬಹಳ ಆಸಕ್ತಿಯುತವಾದಂತಹ ವಿಷಯವನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಬ್ರಹ್ಮನ ಸೃಷ್ಟಿ ಅಥವಾ ಬ್ರಹ್ಮನ ಜನ್ಮ ಹೇಗೆ ಆಯ್ತು, ಮತ್ತೆ ಬ್ರಹ್ಮನ ಜನ್ಮವಾದ ಮೇಲೆ ಅವನು ಭಗವಂತನಿಗೆ ಅಂದ್ರೆ ವಿಷ್ಣುವಿಗೆ ಮಾಡಿದಂತಹ ಪ್ರಾರ್ಥನೆಗಳು, ಮತ್ತೆ ಆ ಪ್ರಾರ್ಥನೆಗಳಿಗೆ ವಿಷ್ಣು ಹೇಗೆ ಉತ್ತರಿಸ್ತಾನೆ ಅಥವಾ ಓಗೂಡ್ತಾನೆ, ಅದನ್ನ ನಾವಿವತ್ತು ಚರ್ಚೆ ಮಾಡ್ತೀವಿ. ಇದು ಶ್ರೀಮದ್ ಭಾಗವತದ 3ನೇ ಸ್ಕಂಧದ 8 ಮತ್ತೆ 9 ಈ 2 ಅಧ್ಯಾಯಗಳಲ್ಲಿ ಇದನ್ನ ನಾವು ನೋಡ್ಬೋದು. ಆಯ್ತಾ? ಸೊ ಈ 3ನೇ ಸ್ಕಂಧದಲ್ಲಿ ವಿಶೇಷವಾಗಿ ಆರಂಭದಿಂದಲೇ ಅಂತ ಹೇಳಿದ್ರೆ 2 ಅಥವಾ 3ನೇ ಅಧ್ಯಾಯದಿಂದಲೇ ಒಂದು ಬಹಳ ಮುಖ್ಯವಾದಂತಹ ಸಂವಾದವಿದೆ. ಭಾಗವತದಲ್ಲಿ ಅನೇಕ ಸಂವಾದಗಳನ್ನ ನಾವು ನೋಡ್ತೀವಿ. ಭಾಗವತ ಇರೋದೇನೆ ಪ್ರಶ್ನೋತ್ತರ ರೂಪದಲ್ಲಿ. ನಮ್ಮ ಸಮಸ್ತವಾದಂತಹ ಶಾಸ್ತ್ರಗಳು, ಎಲ್ಲಾ ಶಾಸ್ತ್ರಗಳು ಕೂಡ ಪ್ರಶ್ನೆ ಮತ್ತೆ ಉತ್ತರ ಈ ರೂಪದಲ್ಲೇ ಇರುವಂತದ್ದು. ಆದ್ದರಿಂದಲೇ ಅದನ್ನ ಓದೋದಕ್ಕೆ ನಮ್ಗೆ ಬಹಳ ಆಸಕ್ತಿ ಬರುತ್ತೆ ಅಲ್ವಾ? ನಮ್ಮ ಭಗವದ್ಗೀತೆಯನ್ನು ತೆಗೆದುಕೊಂಡ್ರು ಕೂಡ ಹಾಗೆ ಇರೋದು ಅಲ್ವಾ? ಪ್ರಶ್ನೆಗಳನ್ನ ಯಾರು ಕೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ? ಅರ್ಜುನ. ಅದಕ್ಕೆ ಉತ್ತರವನ್ನ ಯಾರು ಕೊಡ್ತಾ ಇದ್ದಾರೆ? ಕೃಷ್ಣ ಅಲ್ವೇ? ಅದೇ ರೀತಿಯಲ್ಲಿ ಭಾಗವತದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಸಂವಾದ ಅಂತ ಹೇಳಿದ್ರೆ, ಮೂಲಭೂತವಾಗಿ ಭಾಗವತವನ್ನ ಯಾರು ಹೇಳಿದ್ದು? ಶುಕ ಮುನಿಗಳು ಅಥವಾ ಶುಕದೇವ ಗೋಸ್ವಾಮಿ ಅಂತ ಹೇಳ್ತೀವಿ. ಆ ಶುಕದೇವ ಗೋಸ್ವಾಮಿ ಯಾರಿಗೆ ಹೇಳ್ತಾರೆ ಭಾಗವತವನ್ನ? ಪರೀಕ್ಷಿತ ಮಹಾರಾಜ. ಅದರಿಂದ ಪರೀಕ್ಷಿತ ಮಹಾರಾಜರು ಪ್ರಶ್ನೆಗಳನ್ನ ಕೇಳಿ ಶುಕ ಮುನಿಗಳು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆದ್ರೆ ಅದರೊಳಗೆ ಅನೇಕ ಸಂವಾದಗಳಿವೆ ಅಲ್ವಾ? ನಾವು ಯಾವುದೋ ಒಂದು ಪುಸ್ತಕವನ್ನ ಹಿಡಿದ್ರು ಕೂಡ ಹಾಗೆ ನಾವು ನೋಡ್ಬೋದು. ಒಂದು ಸಂವಾದವಿರುತ್ತೆ, ಅದರೊಳಗೆ ಮತ್ತೊಂದು ಸಂವಾದವಿರುತ್ತೆ ಅಲ್ವಾ? ಸೊ ಒಬ್ಬ ವಕ್ತಾರರು ಅಂದ್ರೆ ಒಬ್ಬ ಯಾರು ಹೇಳ್ತಾ ಇದ್ದಾರೆ ಅವರು ಮತ್ತೊಂದು ವಕ್ತಾರರನ್ನ ಹೇಳಿ ಕೋಟ್ ಮಾಡಿ ಅವರು ಹೇಳ್ತಾರೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಭಾಗವತದಲ್ಲಿ ಕೂಡ ಮೂಲಭೂತವಾಗಿ ಶುಕಮುನಿಗಳು ಮತ್ತೆ ಪರೀಕ್ಷಿತ ಮಹಾರಾಜರ ನಡುವೆ ಇರತಕ್ಕಂತ ಸಂವಾದ. ಆದ್ರೆ ಅದರೊಳಗೆ ನಾವು ಇದೀಗ 3ನೇ ಸ್ಕಂದದಲ್ಲಿ ಯಾವ ಸಂವಾದವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ? ವಿದುರ ಮೈತ್ರೇಯರ ಸಂವಾದ. ಬಹಳ ಉತ್ತಮ. ವಿದುರ ಮತ್ತೆ ಮೈತ್ರೇಯರ ಸಂವಾದ. ವಿದುರ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಧೃತರಾಷ್ಟ್ರ ಮತ್ತೆ ಪಾಂಡು ಮಹಾರಾಜರ ತಮ್ಮ. ಮತ್ತೆ ಮೈತ್ರೇಯ ಅನ್ನೋರು ಪರಾಶರ ಮುನಿಗಳ ಶಿಷ್ಯರು, ಮತ್ತೆ ವ್ಯಾಸರ ಕ್ಲಾಸ್ಮೇಟ್ ತರ, ಸಹಪಾಠಿ ಅಲ್ವಾ? ವ್ಯಾಸರು ಮತ್ತೆ
ಮೈತ್ರೇಯ ಮುನಿಗಳು ಇಬ್ಬರೂ ಕಲಿತದ್ದು ಯಾರಿಂದ? ಪರಾಶರ ಮುನಿಗಳಿಂದ. ಪರಾಶರ ಮುನಿಗಳು ಕೇವಲ ವ್ಯಾಸರ ತಂದೆ ಮಾತ್ರ ಅಲ್ಲ, ವ್ಯಾಸರ ಗುರುಗಳು ಕೂಡ ಅಲ್ವಾ. ಸೊ ವ್ಯಾಸರಿಗೆ ಮತ್ತೆ ಮೈತ್ರೇಯ ಮುನಿಗಳಿಗೆ ಇಬ್ಬರಿಗೂ ಗುರುಗಳಾಗದಂಥವ್ರು ಯಾರು? ಪರಾಶರ ಮುನಿಗಳು. ಆಯ್ತಾ? ಸೊ ಇವರಿಬ್ಬರ ನಡುವೆ ಅಂದ್ರೆ ವಿದುರ ಮತ್ತೆ ಮೈತ್ರೇಯರ ನಡುವೆ ಇರತಕ್ಕಂತ ಸಂವಾದವನ್ನ ಇವಾಗ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಇವತ್ತು ಬ್ರಹ್ಮನ ಜನ್ಮ ಅಲ್ವಾ. ನಮಗ್ ಅನ್ನಿಸ್ಬೋದು, ಯಾರು ಮೊದಲನೇ ಸತಿ ಇದನ್ನ ಕೇಳ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬೋದು, ಬ್ರಹ್ಮನಿಗೆ ಕೂಡ ಜನ್ಮ ಇದೆಯಾ ಅಂತ ಅಲ್ವಾ. ನಾವು ಸಾಮಾನ್ಯವಾಗಿ ತ್ರಿಮೂರ್ತಿಗಳ ಬಗ್ಗೆ ಕೇಳ್ತೀವಿ ಅಲ್ವಾ. ಆ ಚಿಕ್ಕ ವಯಸ್ಸಿನಲ್ಲೆಲ್ಲ ನಾವು ಕೇಳಿರ್ತೀವಿ. ತ್ರಿಮೂರ್ತಿಗಳಂದ್ರೆ ಯಾರು? ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರ. ಈ ಮೂರ್ವರಿಗೂ ಹುಟ್ಟು ಸಾವು ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಅಲ್ವಾ. ಎಲ್ಲಿವರೆಗೆ ನಾವು ಶಾಸ್ತ್ರವನ್ನ ಓದಿರೋದಿಲ್ಲ ಅಲ್ಲಿವರೆಗೆ. ಆದ್ರೆ ಭಗವದ್ಗೀತೆಯನ್ನ ಓದಿದ್ರೆ ಭಗವದ್ಗೀತೆಯ ಆರಂಭದಲ್ಲೇನೆ ಅಂದ್ರೆ 8ನೇ ಅಧ್ಯಾಯದಲ್ಲಿ ಬರುತ್ತೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಅಂದ್ರೆ ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕದವರೆಗೆ ಎಲ್ಲ ಲೋಕಗಳಲ್ಲಿಯೂ ಕೂಡ ಹುಟ್ಟು ಮತ್ತೆ ಸಾವು ಅನ್ನೋದು ಇದೆ. ಬ್ರಹ್ಮಲೋಕದಲ್ಲಿ ಹುಟ್ಟು ಸಾವು ಇದೆ ಅಂದ್ಮೇಲೆ ಏನರ್ಥ? ಬ್ರಹ್ಮನಿಗೆ ಕೂಡ ಹುಟ್ಟು ಮತ್ತೆ ಸಾವು ಅನ್ನೋದು ಇದೆ ಅಂತ ಅರ್ಥ ಅಲ್ವೇ. ಆದ್ದರಿಂದಲೇ ಆ ಬ್ರಹ್ಮನ ಜನ್ಮ ಹೇಗಾಗತ್ತೆ? ಹೌದು, ಅವನಿಗೆ ಜನ್ಮ ಅನ್ನೋದಿದೆ, ಆದ್ರೆ ಅದು ಒಂದು ಅಪ್ರಾಕೃತವಾದಂತ ಜನ್ಮ. ಅಂದ್ರೆ ನಮ್ಮ ನಿಮ್ಮ ತರಹದ ಜನ್ಮವಲ್ಲ, ಅದು ಬಹಳ ವಿಶೇಷವಾದಂತಹ ಜನ್ಮ. ಏಕೆಂದ್ರೆ ಅವನು ನೇರವಾಗಿ ಭಗವಂತನ ಉದರದಿಂದಲೇ ಅವನ ಜನ್ಮವಾಗತ್ತೆ. ಅದರ ಬಗ್ಗೆ ಸ್ವಲ್ಪ ಮಟ್ಟಕ್ಕೆ ಚರ್ಚೆ ಮಾಡೋಣ. ನೋಡಿ, 7ನೇ ಅಧ್ಯಾಯದಲ್ಲಿ ವಿದುರ ಅನೇಕ ಪ್ರಶ್ನೆಗಳನ್ನ ಮೈತ್ರೇಯರಿಗೆ ಕೇಳ್ತಾನೆ. ಅದರಿಂದನೇ ಹೇಳ್ತಾ ಇದೆ ಪ್ರಶ್ನೋತ್ತರ ರೂಪದಲ್ಲಿ ಇದೆ ಅಂತ. ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಉದಾಹರಣೆಗೆ ಪ್ರಜಾಪತಿಗಳ ಬಗ್ಗೆ ಕೇಳ್ತಾನೆ. ಸೃಷ್ಟಿಯ ಆರಂಭದಲ್ಲಿ ಪ್ರಜಾಪತಿಗಳು ಬರ್ತಾರೆ. ಬ್ರಹ್ಮನೇ ಸೃಷ್ಟಿಸಿದಂತಹ ಪ್ರಜಾಪತಿ, ಬ್ರಹ್ಮ ಕೂಡ ಒಬ್ಬ ಪ್ರಜಾಪತಿ. ಮತ್ತೆ ಅವನು ಮತ್ತಷ್ಟು ಪ್ರಜಾಪತಿಗಳನ್ನ ಸೃಷ್ಟಿಸ್ತಾನೆ. ಏನಕ್ಕೆ ಅವರ ಸೃಷ್ಟಿಯನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರಜಾಪತಿ ಅಂದ್ರೆ ಏನರ್ಥ? ಪ್ರಜೆಗಳಿಗೆ ಪತಿ ಅಂದ್ರೆ ಪ್ರಜೆಗಳನ್ನ ಸೃಷ್ಟಿ ಮಾಡುವಂತವನು ಅಂತ ಅರ್ಥ ಅಲ್ವಾ. ಅಂದ್ರೆ ಯಾರು ಈ ಲೋಕದಲ್ಲಿ ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆಯನ್ನ ಹೆಚ್ಚು ಮಾಡ್ತಾರೆ ಅವರಿಗೆ ಏನಂತ ಹೇಳ್ತೀವಿ ನಾವು? ಪ್ರಜಾಪತಿ. ಬ್ರಹ್ಮನ ಸೃಷ್ಟಿ ಯಾವಾಗ ಆಗತ್ತೆ? ಆವಾಗ ಮೊದಲನೇ ಸೇವೆ ಬ್ರಹ್ಮನಿಗೆ ವಿಷ್ಣು ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಈ ಸೃಷ್ಟಿಯಲ್ಲಿ ಜನಸಂಖ್ಯೆಯನ್ನ ಹೆಚ್ಚು ಮಾಡು. ಇವಾಗ ನೀವು ಕೇಳ್ಬೇಕಾದ್ರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಯಾಕಂದ್ರೆ ಭಾರತದಲ್ಲಿ ಆಗ್ಲೇ ಜನಸಂಖ್ಯೆ ಅಷ್ಟೊಂದಿದೆಯಲ್ಲ, ಇನ್ನು ಏನಕ್ಕೆ ಜನಸಂಖ್ಯೆ ಹೆಚ್ಚು ಮಾಡ್ತಾ ಇದ್ದಾನೆ ಬ್ರಹ್ಮ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಇಂದಿನ ಸಮಯ ಅಲ್ಲ ಇದು. ಸೃಷ್ಟಿಯ ಆರಂಭದಲ್ಲಿ ಈ ಲೋಕದಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮಾಂಡಕ್ಕೆ ಒಬ್ಬ ಬ್ರಹ್ಮ ಇರ್ತಾನೆ. ಮತ್ತೆ ನಮ್ಮ ಬ್ರಹ್ಮಾಂಡ ಒಂದೇ ಬ್ರಹ್ಮಾಂಡ ಅಲ್ಲ, ಅನೇಕಾನೇಕ ಬ್ರಹ್ಮಾಂಡಗಳಿವೆ ಈ ಭೌತಿಕ ಜಗತ್ತಿನಲ್ಲಿ. ಆ ಬ್ರಹ್ಮಾಂಡಗಳ ಪೈಕಿ ನಮ್ಮ ಬ್ರಹ್ಮಾಂಡಕ್ಕೆ ಒಬ್ಬ ಚತುರ್ಮುಖ ಬ್ರಹ್ಮ ಅಂತ ಇದ್ದಾನೆ ಅಲ್ವಾ. ಆ ಚತುರ್ಮುಖ ಬ್ರಹ್ಮನ ಆ ಸೃಷ್ಟಿಯ ಸಮಯದಲ್ಲಿ ಅಂದ್ರೆ ಬ್ರಹ್ಮಾಂಡದ ಆರಂಭದ ಸಮಯದಲ್ಲಿ ಲೋಕದಲ್ಲಿ ಯಾವ ಜೀವ ಜಂತುಗಳು ಕೂಡ ಇರಲಿಲ್ಲ. ಆದ್ದರಿಂದಲೇ ವಿಷ್ಣು ಬ್ರಹ್ಮನಿಗೆ ಒಂದು ಆದೇಶವನ್ನ ಕೊಡ್ತಾನೆ, ಏನಂತ? ಪ್ರಜೆಗಳನ್ನ ಸೃಷ್ಟಿ ಮಾಡು. ಅದರಿಂದ ವಿದುರ ಮೈತ್ರೇಯರಿಗೆ ಕೇಳ್ತಾ ಇದ್ದಾನೆ, ಪ್ರಜಾಪತಿಗಳ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ. ಅದಾದ್ಮೇಲೆ ಹೇಳ್ತಾನೆ, ತ್ರಿಮೂರ್ತಿಗಳ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ. ಈಗ ತಾನೇ ಎಲ್ಲರೂ ಹೇಳಿದ್ರಿ, ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರ ಈ ಮೂರುವರು ಸಮಾನ ಶಕ್ತಿಯನ್ನ ಉಳ್ಳುವವರ ಅಥವಾ ಈ ಮೂರುವರಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇದೆಯಾ ಅಂದ್ರೆ, ವಿಷ್ಣುವಿಗೆ ಸಮಾನವಾಗಿ ಬ್ರಹ್ಮ ಇದ್ದಾನ ಅಥವಾ ವಿಷ್ಣುವಿಗೆ ಸಮಾನವಾಗಿ ಶಿವನಿದ್ದಾನ ಅಥವಾ ಈ ಮೂರುವರಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದ್ರೆ ಯಾವ ರೀತಿಯ ವ್ಯತ್ಯಾಸವಿದೆ? ಈ ರೀತಿಯಾದಂತಹ ಬಹಳ ಸೂಕ್ಷ್ಮವಾದಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ವಿದುರ ಅಲ್ವಾ. ಅದಾದ್ಮೇಲೆ ಕೇಳ್ತಾನೆ, ಈ ಲೋಕದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ಮಗಳಿಂದ ಬಂಧನಕ್ಕೆ ಒಳಗಾಗ್ತಾರೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ ಅಲ್ವೇ. ಯಜ್ಞ ಅಂತ ಹೇಳಿದ್ರೆ ಭಗವಂತನಿಗೆ ಯಜ್ಞ ಅಂತ ಒಂದು ಹೆಸರಿದೆ. ಆ ಭಗವಂತನಿಗೋಸ್ಕರ ಯಾವ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತೀರಾ ಅದನ್ನ ಬಿಟ್ಟು ಬೇರೆ ಎಲ್ಲವೂ ನಿಮಗೆ ಬಂಧನವನ್ನ ನಿಮ್ಗೆ ಕೊಡುತ್ತೆ. ಅಂದ್ರೆ ಬಂಧನವನ್ನ ನಿಮ್ಗೆ ನಿಮ್ ಬಂಧನವನ್ನ ನೀವು ಬಂಧನಕ್ಕೆ ಒಳಗಾಗ್ತೀರಾ. ನೀವು ಭಗವಂತನಿಗೋಸ್ಕರ ಕಾರ್ಯವನ್ನ ಬಿಟ್ಟು ಬೇರೆ ಯಾವುದೇ ಕಾರ್ಯವನ್ನ ಮಾಡಿದ್ರೂ ಕೂಡ ನೀವು ಬಂಧನಕ್ಕೆ ಒಳಗಾಗ್ತೀರಾ. ಆದ್ರಿಂದ ಅದ್ರ ಬಗ್ಗೆ ದಯವಿಟ್ಟು ನಮಗೆ ಹೇಳಿ, ಹೇಗೆ ಬಂಧನಕ್ಕೆ ಒಬ್ಬ ಜೀವಿ ಅನ್ನೋನು ಒಳಗಾಗ್ತಾನೆ. ಅದೇ ರೀತಿಯಲ್ಲಿ
ಅನೇಕ ಪ್ರಶ್ನೆಗಳನ್ನ, ಸುಮಾರು 20-25 ಪ್ರಶ್ನೆಗಳನ್ನ ಕೇಳ್ತಾನೆ. ಎಲ್ಲವನ್ನ ಇಲ್ಲಿ ಚರ್ಚೆ ಮಾಡೋದಕ್ಕೆ ಸಮಯ ಕೂಡ ಇಲ್ಲ, ಮತ್ತೆ ನಮ್ಮ ಇವತ್ತಿನ ವಿಷಯಕ್ಕೆ ಹೋಗ್ಬೇಕು. ಆದ್ರಿಂದ ಅಷ್ಟೊಂದು ಪ್ರಶ್ನೆಗಳನ್ನ ಕೇಳಿ ಆದ ಮೇಲೆ ಕೊನೆಗೆ ಒಂದು ವಿಷಯವನ್ನ ಹೇಳ್ತಾನೆ ವಿದುರ. ಇದೆಲ್ಲ ಪ್ರಶ್ನೆಗಳನ್ನ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಎಲ್ಲಾ ಪ್ರಶ್ನೆಗಳ ಮೂಲಕ ನನಗೆ ಆ ಹರಿಯ ಅಂದ್ರೆ ಭಗವಂತ ಕೃಷ್ಣನ ಲೀಲೆಗಳ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ. ಏಕೆ ಅಂದ್ರೆ ಈ ಎಲ್ಲಾ ಪ್ರಶ್ನೆಗಳ ಉತ್ತರ ನನಗೆ ಖಂಡಿತವಾಗ್ಲೂ ನನಗೆ ಗೊತ್ತಿದೆ, ಅದು ವಿಷ್ಣುವಿಗೆ ಅಥವಾ ಹರಿಗೆ ಸಂಬಂಧಿತವಾಗಿದೆ ಅಲ್ವೇ. ಪ್ರಜಾಪತಿಗಳ ಸೃಷ್ಟಿ ಏನಕ್ಕಾಗತ್ತೆ ಅಂತ ಹೇಳಿದ್ರೆ, ಈಗ ತಾನೇ ಹೇಳಿದೆ, ವಿಷ್ಣುವಿನ ಆದೇಶದ ಮೇರೆಗೆ ಪ್ರಜಾಪತಿಗಳ ಸೃಷ್ಟಿ ಆಗತ್ತೆ. ಅದೇ ರೀತಿಯಲ್ಲಿ ಈ ಕರ್ಮಕ್ಕೆ ಯಾವಾಗ ಒಳಗಾಗ್ತಾನೆ ಒಬ್ಬ ಜೀವಿ ಅಂತ ಹೇಳಿದ್ರೆ, ವಿಷ್ಣುವಿಗೋಸ್ಕರ ಯಾವ ಕಾರ್ಯವನ್ನ ಮಾಡೋದಿಲ್ಲ ಆವಾಗ ಬಂಧನಕ್ಕೆ ಒಳಗಾಗ್ತಾನೆ ಅಲ್ವೇ. ಆದ್ರಿಂದ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀವೇನ್ ಕೊಡ್ತೀರಾ, ಖಂಡಿತವಾಗ್ಲೂ ಅದು ಹರಿಯ ಸಂಬಂಧಿತವಾಗಿದೆ. ಆದ್ದರಿಂದಲೇ ಈ ಎಲ್ಲಾ ಪ್ರಶ್ನೆಗಳಿಗೆ ದಯವಿಟ್ಟು ನೀವು ನನಗೆ ಉತ್ತರವನ್ನ ನೀಡಿ ಅಂತ ವಿದುರ ಮೈತ್ರೇಯನಿಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಆವಾಗ ನೋಡಿ, ಮೈತ್ರೇಯ ಮುನಿಗಳು ಇವಾಗ ಏನ್ ಹೇಳ್ತಾನೆ ಅನ್ನೋದು ಬಹಳ ಬಹಳ ಮುಖ್ಯ. ಏಕೆಂದ್ರೆ ಅನೇಕ ಪ್ರಶ್ನೆಗಳನ್ನ ಕೇಳ್ಬಿಟ್ಟಿದ್ದಾನೆ ವಿದುರ. ಈ ಎಲ್ಲಾ ಪ್ರಶ್ನೆಗಳಿಗೆ ಸರಿ ಹೊಂದುವಂತಹ ಒಂದೇ ಒಂದು ಶಾಸ್ತ್ರವನ್ನ ಹೇಳ್ಬೇಕು ಅವರು. ಯಾರು ಮೈತ್ರೇಯ ಮುನಿಗಳು ಅಲ್ವೇ. ಈ ಎಲ್ಲಾ ಸುಮಾರು 20-25 ಪ್ರಶ್ನೆಗಳಿಗೆ ಸರಿ ಹೊಂದುವಂತಹ ಒಂದು ಶಾಸ್ತ್ರ, ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತಹ ಒಂದೇ ಒಂದು ಶಾಸ್ತ್ರವನ್ನ ಹೇಳಬೇಕು. ಆದ್ರಿಂದ ಮೈತ್ರೇಯ ಮುನಿಗಳು ಅವಾಗ ಯಾವ ಶಾಸ್ತ್ರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ, ಭಾಗವತವನ್ನ ಅಲ್ವೇ. ಅಂದ್ರೆ ಮೂಲಭೂತವಾಗಿ ಭಾಗವತ, ನಮಗೆ ಏನು 12 ಸ್ಕಂದಗಳ ಭಾಗವತ ಇದೆ, ಇಷ್ಟು ವಿಸ್ತಾರವಾಗಿರ್ಲಿಲ್ಲ. ಮುಂಚೆ ಅದರಲ್ಲಿ ಕೇವಲ 4 ಶ್ಲೋಕಗಳು ಮಾತ್ರ ಇತ್ತು. ಅದು 2ನೇ ಸ್ಕಂದದಲ್ಲಿ ನಾವು ಬಹಳ ಹಿಂದೆ ನಾವು ಚರ್ಚೆ ಮಾಡಿದ್ವಿ, ನಿಮ್ಮಲ್ಲಿ ಯಾರಿದ್ರು ಗೊತ್ತಿಲ್ಲ ನಮ್ಗೆ. ಮೂಲಭೂತದಲ್ಲಿ ಕೇವಲ ಚತುಶ್ಲೋಕಿ ಭಾಗವತ ಅಂತ ಇತ್ತು ಅಲ್ವೇ. ಆ ಚತುಶ್ಲೋಕಿ ಭಾಗವತ ಅದರಲ್ಲಿ ಒಂದು ಬೀಜದ ರೂಪದಲ್ಲಿ ಸಮಸ್ತವಾಗಿರ್ತಕ್ಕಂಥ ಭಾಗವತ ಕೂಡ ಅಡಗಿದೆ ಅಲ್ವೇ. ಅದಾದ ಮೇಲೆ ಮತ್ತಷ್ಟು ವಿಸ್ತಾರ ಆಗ್ತಾ ಹೋಯ್ತು, ಮತ್ತಷ್ಟು ವಿಸ್ತಾರ. ಅದಾದ ಮೇಲೆ ಇವತ್ತು ನಮಗೆ 12 ಸ್ಕಂದಗಳ ಭಾಗವತ ಇವತ್ತು ನಮಗೆ ಸಿಗತ್ತೆ ಅಲ್ವಾ. ಅದರಿಂದ ಆವಾಗ ಮೈತ್ರೇಯ ಮುನಿಗಳು ಒಂದು ಸಂಭಾಷಣೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಭಾಗವತದಲ್ಲಿ ಇರುವಂತಹ ಮತ್ತೊಂದು ಸಂವಾದ, ಇನ್ನೊಂದು ಸಂವಾದ ಯಾವುದು ಅಂತ ಹೇಳಿದ್ರೆ ನೋಡಿ, ವಿದುರ ಮತ್ತೆ ಮೈತ್ರೇಯರ ಸಂವಾದ. ಅದರ ಹೊರಗಡೆ ಇರತಕ್ಕಂಥದ್ದು ಯಾವುದು ಮೂಲಭೂತವಾದಂತಹ ಸಂವಾದ, ಪರೀಕ್ಷಿತ್ ಮಹಾರಾಜರು ಮತ್ತೆ ಶುಕಮುನಿಗಳ ಸಂವಾದ. ಅದರ ಹೊರಗಡೆ ಮತ್ತೊಂದು ಸಂವಾದ ಕೂಡ ಇದೆ, ಯಾವುದದು, ಸೂತ ಮುನಿಗಳು ಮತ್ತೆ ನೈಮಿಷಾರಣ್ಯದ ಋಷಿಗಳ ನಡುವೆ ನಡೆದಂತಹ ಸಂವಾದ. ಅದರ ಒಳಗೆ ಶುಕಮುನಿಗಳು ಮತ್ತೆ ಪರೀಕ್ಷಿತ ಮಹಾರಾಜರ ನಡುವೆ ಇರುವಂತಹ ಸಂವಾದ. ಅದರೊಳಗೆ ಮೈತ್ರೇಯ ಮುನಿಗಳು ಮತ್ತೆ ವಿದುರರ ನಡುವೆ ಇರುವಂತಹ ಸಂವಾದ. ಅದರೊಳಗೆ ಮತ್ತೊಂದು ಸಂವಾದ ಇವಾಗ ಬರ್ತಾ ಇದೆ ಅಲ್ವಾ. ಈ ಸಂವಾದ ಯಾವುದು ಅಂತ ಹೇಳಿದ್ರೆ, ಸೃಷ್ಟಿಯ ಆರಂಭದಲ್ಲಿ ಸನತ್ ಕುಮಾರರು ಅಂತ ಹೇಳಿದ್ರೆ ಯಾರು, ಚತುಷ್ಕುಮಾರರಿದ್ದಾರಲ್ಲ, ಬ್ರಹ್ಮನ ಮಾನಸ ಪುತ್ರರು ಅಲ್ವಾ. ಸೊ ಆ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ರು ಸನಕ, ಸನಾತನ, ಸನಂದನ ಮತ್ತೆ ಸನತ್ ಕುಮಾರ. ಆ ಸನತ್ ಕುಮಾರ ಹೋಗಿ ಸಂಕರ್ಷಣ ಅಂತ ಹೇಳಿದ್ರೆ ಯಾವ ಹಾಸಿಗೆಯ ಮೇಲೆ ಭಗವಂತ ವಿಷ್ಣು ಮಲ್ಕೋತಾನೆ, ವಿಶೇಷವಾಗಿ ಕ್ಷೀರೋದಕಶಾಹಿ ವಿಷ್ಣು ಮಲ್ಕೋತಾನೆ, ಅವರಿಗೆ ಏನಂತ ಹೇಳ್ತೀವಿ, ಸಂಕರ್ಷಣ ಅಂತ ಹೇಳಿದ್ರೆ ಒಂದು ಸರ್ಪದ ರೂಪದಲ್ಲಿ ಇರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಸಂಕರ್ಷಣ ಅಲ್ವಾ. ಸೊ ಸಂಕರ್ಷಣನಿಗೆ ಹೋಗಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಯಾವ ಪ್ರಶ್ನೆ ಅಂತ ಹೇಳಿದ್ರೆ, ಈ ವಿದುರ ಯಾವ ಪ್ರಶ್ನೆಗಳನ್ನ ಕೇಳಿರ್ತಾರಲ್ಲ ಅದೆಲ್ಲಾ ಪ್ರಶ್ನೆಗಳನ್ನ ಆ ಸಂಕರ್ಷಣನಿಗೆ ಈ ಸನತ್ ಕುಮಾರ ಕೇಳ್ತಾನೆ. ಆವಾಗ ಸಂಕರ್ಷಣನಿಂದ ಯಾವ ಶಾಸ್ತ್ರ ಆಚೆ ಬರುತ್ತೆ ಅಂತ ಹೇಳಿದ್ರೆ ಇದೇ ಭಾಗವತ. ಸೊ ಆ ಭಾಗವತ ಏನಿದೆ ಅದನ್ನೇ ಇವಾಗ ನಾನು ನಿನಗೆ ಹೇಳ್ತೀನಿ ಅಂತ ಮೈತ್ರೇಯರು ವಿದುರರಿಗೆ ಹೇಳ್ತಾರೆ, ಆಯ್ತಾ. ಸೊ ಅದರ ಒಳಗೆ ಮೊದಲನೇ ಘಟನೆ ಅಥವಾ ಮೊದಲನೇ ಒಂದು ಯಾವ ವಿಷಯ ಬರುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮನ ಸೃಷ್ಟಿ ಅಥವಾ ಬ್ರಹ್ಮನ ಜನ್ಮದ ವಿಷಯ ಬರುತ್ತೆ, ಆಯ್ತಾ. ಸೊ ಬ್ರಹ್ಮನ ಜನ್ಮ ಹೇಗೆ ಆಯಿತು, ಮತ್ತೆ ಬ್ರಹ್ಮನ ಜನ್ಮದ ನಂತರ ಅವನು ಮಾಡಿದಂತಹ ಪ್ರಾರ್ಥನೆಗಳು, ಅದಕ್ಕೆ ವಿಷ್ಣು ಹೇಗೆ ಸ್ಪಂದಿಸ್ತಾನೆ, ಈ ಎಲ್ಲಾ ವಿಷಯಗಳು ಈ ಮೊದಲನೇ ವಿಷಯವಾಗಿ ಆ ಸಂಕರ್ಷಣನ ಭಾಗವತದಲ್ಲಿ ಬರುತ್ತೆ, ಆಯ್ತಾ. ಸೊ ಇದ್ರ ಬಗ್ಗೆ ನೀವು ಎಷ್ಟೊಂದ್ ಜನ ನೀವು ಕೇಳಿರ್ಬೋದು, ಬ್ರಹ್ಮನ ಜನ್ಮ ಹೇಗೆ ಆಗತ್ತೆ ಅಂತ ಅಲ್ವಾ.
ಸೊ ಬ್ರಹ್ಮನ ಜನ್ಮ ಆಗುವಂತಹದ್ದು ನಾನು ಹೇಳಿದ ಹಾಗೆ ಅಪ್ರಾಕೃತವಾದಂತಹ ಜನ್ಮ, ನಿಮ್ಮ ತರಹದ ಜನ್ಮವಲ್ಲ. ಈ ಲೋಕದಲ್ಲಿ ನಾವು ನೋಡ್ತೀವಿ, ಯಾವುದೇ ಜೀವ ಜಂತು ಆಗಿರ್ಬೋದು, ಯಾವುದೇ ಆ ಯಾವುದೇ ಸ್ಪೀಶೀಸ್ ಅಂತ ಹೇಳ್ತಾರಲ್ಲ, ಯಾವುದೇ ಸ್ಪೀಶೀಸ್ ಆಗಿರ್ಬೋದು, ಆ ಒಂದು ಜೀವ ಜಂತುವಿನಲ್ಲಿ ಒಂದು ಹೊಸ ಪ್ರಜೆಯ ಉತ್ಪತ್ತಿ ಆಗ್ಬೇಕು ಅಂತ ಹೇಳಿದ್ರೆ ಗಂಡು ಮತ್ತೆ ಹೆಣ್ಣು ಒಟ್ಟಿಗೆ ಬಂದ್ರೆ ಮಾತ್ರ ಉತ್ಪತ್ತಿ ಆಗತ್ತೆ, ಇಲ್ಲ ಅಂದ್ರೆ ಅದು ಸಾಧ್ಯವಿಲ್ಲ. ಆದ್ರೆ ಬ್ರಹ್ಮನ ಜನ್ಮ ಆ ರೀತಿಯಾದಂತಹ ಜನ್ಮವಲ್ಲ ಅಲ್ವಾ. ಸೊ ಅವನ ಜನ್ಮ ಬಹಳ ಅಪ್ರಾಕೃತವಾದಂತಹದ್ದು. ಗರ್ಭೋದಕಶಾಹಿ ವಿಷ್ಣು ಅಂತ ಹೇಳಿದ್ರೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ವಿಷ್ಣು ತನ್ನನ್ನೇ ತಾನು ವಿಸ್ತಾರ ಮಾಡಿಕೊಂಡು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಅವನು ತನ್ನದೇ ಆದಂತಹ ಶರೀರದಿಂದ ಆಚೆ ಬರುವಂತಹ ಬೆವರೇನಿದೆ, ಸ್ವೆಟ್, ಅದರಿಂದ ಒಂದು ಸಮಸ್ತವಾಗಿರ್ತಕ್ಕಂಥ ಸಮುದ್ರದ ಉತ್ಪತ್ತಿಯನ್ನ ಮಾಡ್ತಾನೆ. ಅದಕ್ಕೆ ಗರ್ಭೋದಕ ಸಾಗರ ಅಂತ ಹೆಸರು. ಅದರಲ್ಲಿ ಅದಾದ್ಮೇಲೆ ಅವನು ಮಲ್ಕೋತಾನೆ, ಅವನಿಗೆ ಗರ್ಭೋದಕ ಶಾಯಿ ವಿಷ್ಣು ಅಂತ ಹೆಸರು. ಸೊ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಇರತಕ್ಕಂತ ಗರ್ಭೋದಕ ಶಾಯಿ ವಿಷ್ಣು ಯಾರಿದ್ದಾನೆ, ವಿಶೇಷವಾಗಿ ಇವಾಗ ನಮ್ಮ ಬ್ರಹ್ಮಾಂಡ ಏನಿದೆ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಗರ್ಭೋದಕ ಶಾಯಿ ವಿಷ್ಣುವಿನ ಉದರದಿಂದ, ಅಂದ್ರೆ ಅವನ ಹೊಕ್ಕಳಿದೆಯಲ್ಲ, ಹೊಕ್ಕಳು, ಅದರಿಂದ ಒಂದು ಕಮಲದ ಉತ್ಪತ್ತಿ ಆಗತ್ತೆ. ಮತ್ತೆ ಅವನು ಹೇಗೆ ಮಲ್ಕೋತಾನೆ ಅಂತ ಹೇಳಿದ್ರೆ ಅಲ್ಲಿ ಬರುತ್ತೆ, ಒಂದು ಶ್ಲೋಕ ಬರುತ್ತೆ, 2 ಶಬ್ದಗಳು ಬರುತ್ತೆ. ಅಮೀಲಿತ ದೃಕ್ ನ್ಯಮೀಲಯತ್ ಅಂತ ಹೇಳಿದ್ರೆ ಅವನು ತನ್ನ ಕಣ್ಣುಗಳನ್ನ ಅರ್ಧ ಮಾತ್ರ ಮುಚ್ಕೋತಾನಂತೆ, ಹಾಗೆ ಮಲ್ಕೋತಾನೆ. ಇದಕ್ಕೆ ಏನಂತ ಹೇಳ್ತೀವಿ? ಯೋಗ ನಿದ್ರೆ ಅಂತ ಹೇಳ್ತೀವಿ ಅಲ್ವಾ. ಇವತ್ತಿನ ಕಾಲದಲ್ಲಿ ಎಷ್ಟೊಂದು ನಮ್ಮ ಯೋಗ ಸಂಸ್ಥೆಗಳಲ್ಲಿ ಆಸನದ ಜೊತೆಗೆ ನಾನು ಏನ್ ಕೇಳ್ಪಟ್ಟೆ ಅಂತ ಹೇಳಿದ್ರೆ ಯೋಗ ನಿದ್ರೆಯನ್ನ ಕೂಡ ಹೇಳ್ಕೊಡ್ತಾರೆ. ಯೋಗ ನಿದ್ರೆ ಅಂದ್ರೆ ಏನ್ ಮಾಡ್ತಾರೆ ಅವರು? ನಿದ್ರೆ ಮಾಡ್ತಾರೆ ಅಷ್ಟೇ ಅಲ್ವಾ. ನೀವ್ ಯಾರಾದ್ರೂ ನೋಡಿದ್ದೀರಾ? ನಿಮ್ಮಲ್ಲಿ ಯಾರಾದ್ರೂ ಯೋಗಕ್ಕೆ ಹೋಗ್ತಾ ಇದ್ರಾ ಮುಂಚೆ? ಯಾರಾದ್ರೂ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ರಾ ಯೋಗ ನಿದ್ರೆನ? ಅಲ್ಲ, ಶವಾಸನ ಅಲ್ಲ, ಶವಾಸನ ಬೇರೆ ಶವಾಸನ ಯಾವಾಗಲೂ ಕೊನೆಯಲ್ಲಿ ನಾವು ಮಾಡುವಂತಹ ಒಂದು ಆಸನ. ಆ ಯೋಗವನ್ನ ಮುಗಿಸೋದಕ್ಕಿಂತ ಮುಂಚೆ ಕೊನೆಯಲ್ಲಿ ಶವಾಸನವನ್ನ ಮಾಡಿ ಶವತ್ತರ ಮಲಗಿ ಅದಾದ್ಮೇಲೆ ಹೇಳಿ ಅಂತ ಹೇಳ್ತಾರಷ್ಟೇ, ಅದು ಬೇರೆ. ಆದ್ರೆ ಯೋಗ ನಿದ್ರಾ ಅಂತ ಮತ್ತೊಂದು ಪ್ರಕ್ರಿಯೆಯನ್ನ ಹೇಳ್ಕೊಡ್ತಾರೆ ಅಲ್ವಾ. ಅವ್ರು ಹೇಳ್ತಾರೆ ನಿಮ್ಮ ಕಣ್ಣುಗಳನ್ನ ಅರ್ಧ ಮಾತ್ರ ಮುಚ್ಚಿ, ಪೂರ್ತಿ ಮುಚ್ಚಬೇಡಿ. ಪೂರ್ತಿ ಮುಚ್ಚಿದ್ರೆ ಏನಾಗತ್ತೆ? ನಿದ್ದೆ ಮಾಡ್ಬಿಡ್ತೀವಿ ನಾವು ಅಲ್ವಾ. ಪೂರ್ತಿ ಮುಚ್ಚಿದ್ರೆ ಇಲ್ಲ, ಎಷ್ಟೊಂದ್ಸತಿ ಪೂರ್ತಿ ಮುಚ್ಚದೆ ಹೋದ್ರು ಕೂಡ ನಿದ್ದೆ ಬರುತ್ತೆ, ಅರ್ಧ ಮುಚ್ಚಿದ್ರು ನಿದ್ದೆ ಬರುತ್ತೆ. ಆದ್ರೆ ಪೂರ್ತಿ ಮುಚ್ಚಿದ್ರೆ ಖಂಡಿತವಾಗ್ಲೂ 100% ನಿದ್ದೆ ಬರುತ್ತೆ ಅಲ್ವೇ. ಅದರಿಂದ ಅರ್ಧ ಮುಚ್ಚಿ, ಅದಾದ್ಮೇಲೆ ನಿಮ್ಮ ಮನಸ್ಸೇನಿದೆ, ನಿಮ್ಮ ಮನಸ್ಸನ್ನ ಹೃದಯದ ಮೇಲೆ ಕೇಂದ್ರೀಕರಿಸಿ, ಮತ್ತೆ ನಿಮ್ಮ ಹೃದಯವನ್ನ ನಿಮ್ಮ ಆತ್ಮದ ಮೇಲೆ ಕೇಂದ್ರೀಕರಿಸಿ, ಆತ್ಮವನ್ನ ಪರಮಾತ್ಮನ ಮೇಲೆ ಕೇಂದ್ರೀಕರಿಸಿ. ಇದೆಲ್ಲ ಹೇಳ್ತಾ ಇದ್ದಾಗೇನೆ ಎಲ್ಲರೂ ನಿದ್ದೆ ಮಾಡ್ಬಿಟ್ಟಿರ್ತಾರೆ ಯಾಕಂದ್ರೆ ಯಾರಿಗೂ ಏನು ಅರ್ಥ ಆಗೋದಿಲ್ಲ ಇದೇನು ಅಂತ ಅಲ್ವಾ. ಅದರಿಂದ ಯೋಗ ನಿದ್ರೆ ಹೇಳ್ಕೊಡ್ತಾರೆ, ಆದ್ರೆ ನಿಜವಾಗ್ಲೂ ಅವ್ರು ಮಾಡೋದು ಬರೀ ನಿದ್ರೆ ಅಷ್ಟೇನೆ ಅಲ್ವಾ. ಆದ್ರೆ ಯೋಗ ನಿದ್ರೆಯಲ್ಲಿ ಯಾರು ಮಲಗ್ತಾರೆ ಅಂತ ಹೇಳಿದ್ರೆ ವಿಷ್ಣು ಮಲಗ್ತಾನೆ. ಅದರಿಂದಲೇ ಅಲ್ಲಿ ಹೇಳ್ತಾ ಇದೆ ನೋಡಿ, ಅಮೀಲಿತ ದೃಕ್. ಮೀಲಿತ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಚ್ಕೊಂಡಿರೋದು ಅಂತ, ಅಮೀಲಿತ ಅಂತ ಹೇಳಿದ್ರೆ ಅರ್ಧ ಮಾತ್ರ ಮುಚ್ಕೊಂಡಿರುವಂತಹ ಕಣ್ಣುಗಳಿಂದ ಅವನು ಮಲ್ಕೋತಾನೆ. ಯೋಗ ನಿದ್ರೆಯಲ್ಲಿ ಅವನು ಮಲ್ಕೋತಾನೆ, ಆಯ್ತಾ. ಅದಾದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಸೃಷ್ಟಿ ಅನ್ನೋದೇನಿದೆ, ಆ ಒಂದು ಸೃಷ್ಟಿ ಬೀಜದ ರೂಪದಲ್ಲಿ ಒಂದು ಕಮಲದ ರೂಪವನ್ನ ಪಡ್ಕೊಳ್ಳುತ್ತೆ ಅಂತ ಭಾಗವತ ಹೇಳುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ ಹೊಕ್ಕಳಿನಿಂದ ಯಾವ ಒಂದು ಕಮಲ ಆಚೆ ಬರುತ್ತೆ, ಆ ಕಮಲದಲ್ಲಿ ಸಮಸ್ತವಾಗಿರ್ತಕ್ಕಂಥ 14 ಲೋಕಗಳ ಸೃಜನೆ ಅದಾದ್ಮೇಲೆ, ಅಂದ್ರೆ ಸೃಷ್ಟಿ ಆನಂತರ ಆಗತ್ತೆ. ಆದ್ರಿಂದ ಕಮಲದ ಉತ್ಪತ್ತಿ ಏನಿದೆ ಅದು ಸೃಷ್ಟಿಯ ಬೀಜ ಅಂತ ಭಾಗವತ ಹೇಳುತ್ತೆ, ಆಯ್ತಾ. ಅದಾದ್ಮೇಲೆ ಆ ಕಮಲ ಏನ್ ಬರುತ್ತೆ ಅಂದ್ರೆ ತಾವರೆ, ಆ ತಾವರೆಯ ಮೇಲೆ ಈ ಸ್ವಯಂಭೂವಿನ ಸೃಷ್ಟಿ ಆಗತ್ತೆ. ಸ್ವಯಂಭೂ ಅಂತ ಹೇಳಿದ್ರೆ ಯಾರು? ಸ್ವಯಂಭೂ ಅಂತ ಹೇಳಿದ್ರೆ ಯಾರು? ವಿಷ್ಣುನಾ? ಅಲ್ಲ, ಸ್ವಯಂಭೂ ಅಂತ ಹೇಳಿದ್ರೆ ಬ್ರಹ್ಮ. ಸ್ವಯಂಭೂ ಅಂತ ಹೇಳಿದ್ರೆ ಬ್ರಹ್ಮ, ಆಯ್ತಾ. ಅನೇಕಾನೇಕ ಸ್ಥಳಗಳಲ್ಲಿ ಭಾಗವತದಲ್ಲಿ ಬ್ರಹ್ಮನಿಗೆ ಇದೇ ಶಬ್ದದಿಂದ ಸಂಬೋಧಿಸಲಾಗ್ತದೆ, ಸ್ವಯಂಭೂ. ಏನಕ್ಕೆ ಅಂತ ಹೇಳಿದ್ರೆ ಬ್ರಹ್ಮನ ಜನ್ಮ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಗಂಡು ಮತ್ತೆ ಹೆಣ್ಣುವಿನ ಕೂಡುವಿಕೆಯಿಂದ ಆಗೋದಿಲ್ಲ. ಅವನು ಸ್ವಯಂಭೂ ಅಂತ ಹೇಳಿದ್ರೆ ಸ್ವಯಂ ಭಗವಂತನಿಂದಲೇ ಅವನ ಸೃಷ್ಟಿ ಆಗತ್ತೆ ಅಲ್ವಾ.
ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋ ಮನುಹು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವಯ್ಯಾಸಕಿರ್ವಯಂ. 12 ಜನ ಮಹಾಜನರು, 12 ಮಹಾಜನರ ಈ ಒಂದು ಸೂಚಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರು ಬರ್ತಾರೆ? ಬ್ರಹ್ಮ, ಸ್ವಯಂಭೂ ನಾರದ ಶಂಭು ಅಂತ. ಅದರಿಂದ ಆ ಬ್ರಹ್ಮನ ಜನ್ಮ ಹೇಗಾಗತ್ತೆ ಅಂತ ಹೇಳಿದ್ರೆ, ಬೇರೆ ಯಾವುದೇ ಬಾಹ್ಯವಾಗಿರ್ತಕ್ಕಂತಹ ಸ್ಪರ್ಶವಿಲ್ಲದೆ ಭಗವಂತ ವಿಷ್ಣುವಿನ ಹೊಕ್ಕಳಿನಿಂದ ಆಚೆ ಬರುವಂತಹ ಆ ಕಮಲದ ಮೇಲೆ ಅತಿ ಸುಲಭವಾಗಿ ಬ್ರಹ್ಮನ ಜನ್ಮವಾಗತ್ತೆ. ಆಯ್ತಾ? ಅದರಿಂದ ಅಲ್ಲಿ ಹೇಳ್ತಾರೆ, ಸ್ವಯಂಭುವಂ ಯಂ ಸ್ಮ ವದಂತಿ ಸೋಭೂತ್, ಸಹ ಸ್ವಯಂಭುವಂ ಯಂ ಸಹ ಅಭೂತ್. ಅಭೂತ್ ಅಂತ ಹೇಳಿದ್ರೆ ಆವಾಗ ಅವನ ಜನ್ಮ ಆಯಿತು. ಆಯ್ತಾ? ಸೊ ಅದಾದ್ಮೇಲೆ ಬ್ರಹ್ಮನ ಜನ್ಮ ಆದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಬ್ರಹ್ಮ ಎಲ್ಲಾ ಕಡೆಯಲ್ಲಿ ತಿರುಗಿ ನೋಡ್ತಾ ಇದ್ದಾನೆ. ಏಕೆ ಅಂತ ಹೇಳಿದ್ರೆ ಅವನಿಗೆ ಏನು ಗೊತ್ತಿಲ್ಲ. ನೋಡಿ, ಚಿಕ್ಕ ಮಕ್ಕಳು ಯಾವಾಗ ಈಗ ತಾನೇ ಹುಟ್ಟಿರ್ತಾರೆ, ಅವಾಗ ಅವರು ಯಾವಾಗ್ಲೂ ಅಳ್ತಾ ಇರ್ತಾರೆ ಅಲ್ವಾ? ಏಕೆ ಅಂದ್ರೆ ಅವ್ರಿಗೆ ಏನು ಅರ್ಥ ಆಗೋದಿಲ್ಲ. ಚಿಕ್ಕ ಮಕ್ಕಳು ಬಿಡಿ, ಸುಮಾರು 5 ರಿಂದ 6 ವರ್ಷಗಳವರೆಗೆ ಕೂಡ ಅವ್ರಿಗೆ ಈ ಲೋಕ ಏನು ಅಂತ ಗೊತ್ತೇ ಆಗೋದಿಲ್ಲ. ಅದರಿಂದ ಪ್ರಹ್ಲಾದ ಕೂಡ 7ನೇ ಸ್ಕಂದದಲ್ಲಿ ಹೇಳ್ತಾನೆ, 100 ವರ್ಷಗಳ ಆಯಸ್ಸಿನಲ್ಲಿ ಮೊದಲನೇ 10 ವರ್ಷ ಹಾಗೆ ಹೊರಟೋಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಲೋಕ ಅಂದ್ರೆ ಏನು, ನಾನು ಯಾರು, ಮತ್ತೆ ನನ್ನ ತಂದೆ ತಾಯಿ ಇವ್ರ ಜೊತೆಗೆ ನನ್ನ ಏನ್ ಸಂಬಂಧ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮೋಹದಲ್ಲಿ ಇರತ್ತೆ ಒಂದು ಮಗು ಅಲ್ವೇ? ಅದರಿಂದ ಬ್ರಹ್ಮ ಕೂಡ ಅವನ ಜನ್ಮ ಅಪ್ರಾಕೃತವಾದಂತಹದ್ದು ಆದ್ರೂ ಕೂಡ ಇವಾಗ ಅವನ ಜೊತೆಯಲ್ಲಿ ಯಾರೂ ಇಲ್ಲ. ಮತ್ತೆ ಎಲ್ಲಾ ಕಡೆಯಲ್ಲೂ ಕೇವಲ ಕತ್ತಲೆ ಮಾತ್ರ ಇದೆ ಅಷ್ಟೇನೆ. ಎಲ್ಲಾ ಕಡೆಯಲ್ಲೂ ಕತ್ತಲೆ. ಈ ಕಡೆ ನೋಡಿದರೆ ಕತ್ತಲೆ, ಆ ಕಡೆ ನೋಡಿದರೆ ಎಲ್ಲಾ ದಿಕ್ಕಿನಲ್ಲಿ 10 ದಿಕ್ಕುಗಳಲ್ಲಿ ಕೇವಲ ಕತ್ತಲೆಯನ್ನ ಮಾತ್ರ ನೋಡ್ತಾನೆ. ಆದ್ರೆ ಆ ಕಮಲವನ್ನ ಮಾತ್ರ ನೋಡ್ತಾನೆ ಅಲ್ವಾ? ಕಮಲವನ್ನ ನೋಡ್ತಾನೆ, ಆದ್ರೆ ಬೇರೆ ಎಲ್ಲ ಕಡೆ ಕೇವಲ ಕತ್ತಲೆಯನ್ನ ನೋಡ್ತಾನೆ. ಅದರಿಂದ ಎಲ್ಲಾ ಕಡೆಯಲ್ಲಿ ನೋಡಿ, 4 ದಿಕ್ಕಿನಲ್ಲಿ ನೋಡ್ತಾ 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 ಅವನಿಗೆ 4 ತಲೆಗಳು ಬರುತ್ತೆ ಅಂತ ಹೇಳುತ್ತೆ ಭಾಗವತ. ನೀವು ಇವಾಗ ಎಲ್ಲ ಕಡೆ ನೋಡಕ್ ಹೋಗ್ಬೇಡಿ, ಇವಾಗ ನನ್ಗೆ ಇನ್ನೊಂದು ತಲೆ ಬರುತ್ತಾ ಅಂತ ನೋಡೋದಕ್ಕೆ. ನಮಗೆಲ್ಲ ಅದು ಬರೋದಿಲ್ಲ, ಬ್ರಹ್ಮನಿಗೆ ಬರುತ್ತೆ ಅಂತ ಭಾಗವತ ಹೇಳುತ್ತೆ. ಆಯ್ತಾ? ಸೊ 4 ದಿಕ್ಕುಗಳಲ್ಲಿ ನೋಡ್ತಾ ನೋಡ್ತಾ ಅವನಿಗೆ 4 ತಲೆಗಳು ಬರುತ್ತೆ. ಆಯ್ತಾ? ಆದ್ರೆ ಮತ್ತೊಂದು ಕಡೆಯಲ್ಲಿ ಭಾಗವತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, 4 ಮುಖಗಳಿಂದ 4 ವೇದಗಳ ಉಚ್ಚಾರಣೆಯನ್ನ ಮಾಡುವುದಕ್ಕಾಗಿ ಬ್ರಹ್ಮನಿಗೆ 4 ತಲೆಗಳು ಇವೆ ಅಲ್ವಾ? 4 ವೇದಗಳಿವೆ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ. ಈ 4 ವೇದಗಳ ಉಚ್ಚಾರಣೆಯನ್ನ ಒಂದೊಂದು ಬಾಯಿಯಿಂದ ಕೂಡ ಮಾಡುವುದಕ್ಕಾಗಿ ಬ್ರಹ್ಮನಿಗೆ 4 ತಲೆಗಳು ಇವೆ ಅಲ್ವೇ? ಮತ್ತೆ ಬ್ರಹ್ಮನ ಶರೀರ ಏನಿದೆ, ನಮ್ಮ ತರಹದ ಶರೀರ ಅಲ್ಲ. ನಮ್ಮ ಶರೀರದಲ್ಲಿ ಎಲ್ಲಾ ರೀತಿಯಾದಂತಹ ಅಂದ್ರೆ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಂತಹ ಶರೀರ ಇದು. ಮತ್ತೆ ಸೂಕ್ಷ್ಮ ರೂಪದಲ್ಲಿ ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ ಇದೆ. ಆದ್ರೆ ಬ್ರಹ್ಮನ ಸಂಪೂರ್ಣವಾದಂತಹ ಶರೀರ ಕೇವಲ ಬುದ್ಧಿಯಿಂದ ಮಾಡಲ್ಪಟ್ಟದ್ದು ಅಂತ ಹೇಳುತ್ತೆ ಭಾಗವತ. ಕೇವಲ ಬುದ್ಧಿ. ಅದರಲ್ಲಿ ಪೃಥ್ವಿ ಆಗ್ಲಿ, ಆಕಾಶ ಆಗ್ಲಿ, ಅಥವಾ ನೀರಾಗ್ಲಿ, ಭೂಮಿ ರಾಪೋನಲು ವಾಯು ಕಮ್ಮನೋ ಬುದ್ಧಿರೇವಚ, ಇದರಲ್ಲಿ ಯಾವುದೂ ಇಲ್ಲ, ಕೇವಲ ಬುದ್ಧಿ ಮಾತ್ರ. ಬುದ್ಧಿಯಿಂದ ಮಾಡಲ್ಪಟ್ಟಂತಹ ಶರೀರ ಅಲ್ವಾ? ಸೊ ಆ ಬ್ರಹ್ಮನ ಸೃಷ್ಟಿ ಯಾವಾಗ ಆಗತ್ತೆ, ಎಲ್ಲಾ ಕಡೆಯಲ್ಲಿ ನೋಡ್ತಾ ಇರ್ತಾನೆ, ಏನು ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಆ ಕಮಲದ ಕಾಂಡವನ್ನ ನೋಡ್ತಾನೆ, ಸ್ಟೆಮ್ ಅಲ್ಲ, ಕಮಲದ ಮೇಲೆ ನಾನಿದ್ದೀನಿ ಅಂತ ಗೊತ್ತಾಗತ್ತೆ. ಕಮಲದ ಕಾಂಡವನ್ನ ಹುಡುಕ್ತಾ ಹುಡುಕ್ತಾ ಹೋದ್ರೆ ಪ್ರಾಯಶಃ ಈ ಸೃಷ್ಟಿಯ ಆರಂಭಕ್ಕೆ ನಾನು ತಲುಪ್ತೀನಿ ಅಂತ ಹೇಳಿ ಕಮಲದ ಕಾಂಡದಿಂದ ಕೆಳಗೆ ಕೆಳಗೆ ಬರೋದಕ್ಕೆ ಶುರು ಮಾಡ್ತಾನೆ. ಕೆಳಗೆ ಬರೋದಕ್ಕೆ ಶುರು ಮಾಡ್ತಾನೆ. ಅನೇಕ ಸಂವತ್ಸರಗಳು ಹೊರಟೋಗ್ತವೆ. ಕೆಳಗೆ ಹೋಗ್ತಾ ಇರ್ತಾನೆ. ಇನ್ನೇನು ಅವನು ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನ ಪ್ರದೇಶವನ್ನ ಮುಟ್ಟಬೇಕು, ಆದ್ರೆ ಅವನು ಸೋತ್ ಬಿಡ್ತಾನೆ. ಇನ್ನೇನು ಇಲ್ಲ ಇಲ್ಲಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ವಾಪಸ್ ಹೋಗಿ ಅದೇ ಕಮಲದ ಮೇಲೆ ಕೂತ್ಕೋತಾನೆ. ಅದಾದ್ಮೇಲೆ ಬ್ರಹ್ಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸುಮಾರು 100 ವರ್ಷಗಳ ಕಾಲ ಬ್ರಹ್ಮ ಬದುಕುವಂತಹದ್ದು. ಎಷ್ಟು ವರ್ಷಗಳ ಕಾಲ? ಅವನು ಕೂಡ 100 ವರ್ಷನೇ ಬದುಕೋದು, ಆದ್ರೆ ನಮ್ಮ 100 ವರ್ಷ ಅಲ್ಲ ಅಲ್ವಾ? ಅವನ ಒಂದು ದಿವಸ ಎಷ್ಟು ವರ್ಷಗಳ ಕಾಲ ನಮ್ಮ ಲೆಕ್ಕದಲ್ಲಿ ಯಾರಿಗಾದ್ರೂ ಗೊತ್ತಿದ್ಯಾ? ಬ್ರಹ್ಮನ ಒಂದು ದಿವಸ ನಮ್ಮ ಲೆಕ್ಕದಲ್ಲಿ ಎಷ್ಟು ವರ್ಷಗಳ ಕಾಲ? ಭಾಗವತದಲ್ಲಿ ಬರುತ್ತೆ 8ನೇ ಅಧ್ಯಾಯದಲ್ಲಿ, ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರಿ ವಿದೋ ಜನಾಹ. 8ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಸಹಸ್ರಯುಗ ಪರ್ಯಂತಂ. ನೋಡಿ, ನಮ್ಮ ಯುಗ ಏನ್ ನಡೀತಾ ಇದೆ, ಈ ಯುಗಕ್ಕೆ ಏನ್ ಹೆಸರು? ಕಲಿಯುಗ. ಇದು ಸುಮಾರು 4,32,000 ವರ್ಷಗಳ ತನಕ ನಡೆಯುತ್ತೆ.
ಇದಕ್ಕೆ 2ರಷ್ಟು ಹಿಂದಿನ ಯುಗ ಇತ್ತು, ದ್ವಾಪರ ಯುಗ. ಅಂದ್ರೆ 8,64,000 ವರ್ಷಗಳ ಕಾಲ. ಮತ್ತೆ ಕಲಿಯುಗದ 3ರಷ್ಟು ತ್ರೇತಾಯುಗ ಅಲ್ವಾ, 3 ಅಂತ ಹೇಳಿದ್ರೆ 3ರಷ್ಟು, ಅದರಿಂದ 12,96,000 ವರ್ಷಗಳ ಕಾಲ. ಮತ್ತೆ ಕಲಿಯುಗದ 4ರಷ್ಟು ಯಾವ ಕಾಲ, ಯಾವ ಯುಗ ಅಂದ್ರೆ ಎಷ್ಟು ವರ್ಷ ಆಯ್ತು? 17,28,000 ವರ್ಷಗಳ ಕಾಲ. ಇದೆಲ್ಲವನ್ನ ಸೇರಿಸಿದ್ರೆ ಸುಮಾರು 43,20,000 ವರ್ಷಗಳ ಕಾಲ ಬರುತ್ತೆ. ಇದು ಏನಿದು? ಇದು ಒಂದು ದಿವ್ಯ ಯುಗ. ಆಯ್ತಾ? ಈ ದಿವ್ಯ ಯುಗ ಏನಿದೆ, ಇದನ್ನ 1,000ರಿಂದ ನೀವು ಮಲ್ಟಿಪ್ಲೈ ಮಾಡಿದ್ರೆ, ಆಯ್ತಾ, ಗುಣ ಮಾಡಿದ್ರೆ, ಅವಾಗ ನಿಮ್ಗೆ ಬ್ರಹ್ಮನ ಒಂದು ದಿವಸ ಸಿಗತ್ತೆ. ಆಯ್ತಾ? ಸಾಕಾ ನಿಮ್ಗೆ ಅಷ್ಟು, ಅಥವಾ ಇನ್ನೊಂದ್ ಸ್ವಲ್ಪ ಅದು ತುಂಬಾ ಕಡಿಮೆ ಆಗೋಯ್ತಾ ಅದು? ಅಲ್ವಾ? ನೀವ್ ಅನ್ಕೋತಾ ಇರ್ಬೋದು, ನಮ್ಗೆ ಇಲ್ಲಿ 100 ವರ್ಷನೇ ಬಾಳಕಾಗ್ತಾ ಇಲ್ಲ, 60-70 ವರ್ಷನೇ ಬಾಳಕಾಗ್ತಾ ಇಲ್ಲ, ಅಷ್ಟು ವರ್ಷ ಹೇಗಪ್ಪ ಬಾಳೋದು ನಮ್ಗೆ ಅಂತ, ಅಲ್ವಾ? ಅದರಿಂದ ಒಂದು ದಿವ್ಯ ಯುಗವನ್ನ 1000 ಪಟ್ಟು ಮಾಡಿದ್ರೆ ಅದು ಬ್ರಹ್ಮನ ಒಂದು ದಿವಸ. ಅದೇ ರೀತಿಯಲ್ಲಿ ಬ್ರಹ್ಮನ ಒಂದು ರಾತ್ರಿ ಕೂಡ. ಆ ರೀತಿ 100 ವರ್ಷಗಳ ಕಾಲ ಬ್ರಹ್ಮ ಬದುಕ್ತಾನೆ. ಆಯ್ತಾ? ಇದು ಶಾಸ್ತ್ರ ಹೇಳತ್ತೆ ನಮಗೆ. ಆಯ್ತಾ? ಸೊ ಅವನು ನಮ್ಮ ಲೆಕ್ಕದಲ್ಲಿ 100 ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ. ಆಯ್ತಾ? ಸೊ ತಪಸ್ಸನ್ನ ಮಾಡಿ ಆದ ಮೇಲೆ ಅವನಿಗೆ ಭಗವಂತನ ಸಾಕ್ಷಾತ್ಕಾರವಾಗತ್ತೆ, ಭಗವಂತ ಅವನಿಗೆ ದರ್ಶನವನ್ನ ನೀಡ್ತಾನೆ. ಸೊ ಅದಾದ ಮೇಲೆ ಏನಾಗತ್ತೆ ಅನ್ನೋದನ್ನ ನಾವು ಇವಾಗ 9ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಹೋಗ್ತೀವಿ. ಆಯ್ತಾ? ಒಂದಷ್ಟು ಬ್ರಹ್ಮನ ಪ್ರಾರ್ಥನೆಗಳನ್ನ ಮಾತ್ರ ಚರ್ಚೆ ಮಾಡ್ತೀವಿ. ಆಯ್ತಾ? ಬಹಳ ಸುಂದರವಾಗಿರ್ತಕ್ಕಂಥ ಪ್ರಾರ್ಥನೆಗಳು ನೋಡಿ. ಭಾಗವತದ ಸಾರ ಸರ್ವಸ್ವ ಇರೋದು ಭಾಗವತದ ಪ್ರಾರ್ಥನೆಗಳಲ್ಲಿ. ಭಾಗವತದ ಪ್ರಾರ್ಥನೆಗಳನ್ನ ಯಾರು ಅರ್ಥ ಮಾಡ್ಕೋತಾರೆ, ಅವರು ಭಾಗವತವನ್ನ ಅರ್ಥ ಮಾಡ್ಕೋತಾರೆ. ಭಾಗವತದ ಪ್ರಾರ್ಥನೆಗಳನ್ನ ಬಿಟ್ಟು ಕೇವಲ ಕಥೆಗಳನ್ನ ಮಾತ್ರ ಓದ್ತಾ ಪ್ರಾರ್ಥನೆಗಳನ್ನ ಸ್ಕಿಪ್ ಮಾಡಿ ಹೋದ್ರೆ ನಿಮ್ಗೆ ಭಾಗವತ, ಅದರ ಸಾರ ಸರ್ವಸ್ವ ಏನು ಅನ್ನೋದು, ಅಥವಾ ಅದರ ತಿರುಳು ಏನು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಏಕೆ ಅಂತ ಹೇಳಿದ್ರೆ ಆ ಭಾಗವತದ ಪ್ರಾರ್ಥನೆಗಳಲ್ಲೇನೆ ಆ ಭಕ್ತರ ಹೃದಯ ಏನು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆಯ್ತಾ? ಭಕ್ತ ಅಂತ ನನ್ನನ್ನ ನಾನು ಕರೆದುಕೋಬೇಕಾದ್ರೆ ನನ್ನಲ್ಲಿ ಯಾವ ಗುಣಗಳು ಇರಬೇಕು, ಮತ್ತೆ ಭಗವಂತನ ಮತ್ತೆ ನನ್ನ ನಡುವೆ ಇರ್ತಕ್ಕಂಥ ಸಂಬಂಧ ಏನಿದೆ, ಅದರ ತತ್ವ ಏನು ಅನ್ನೋದು ಬಹಳ ಸುಂದರವಾಗಿ ಈ ಪ್ರಾರ್ಥನೆಗಳಲ್ಲಿ ಬರುತ್ತೆ. ಅದರಿಂದ ಪ್ರತಿ ಸ್ಕಂದದಲ್ಲೂ ಕೂಡ, ಪ್ರತಿಯೊಂದು ಸ್ಕಂದದಲ್ಲಿ ಕೂಡ ಅನೇಕ ಪ್ರಾರ್ಥನೆಗಳನ್ನ ವ್ಯಾಸರು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಶುಕಮುನಿಗಳು ನಮ್ಗೆ ಕೊಟ್ಟಿದ್ದಾರೆ, ವ್ಯಾಸರು ಅದನ್ನ ಲಿಖಿತ ರೂಪಕ್ಕೆ ತಂದಿದ್ದಾರೆ. ಮೊದಲನೇ ಸ್ಕಂದದಲ್ಲಿ ನಾವು ನೋಡಿದ್ದೇವೆ, ಕುಂತಿಯ ಪ್ರಾರ್ಥನೆಗಳು ಬಂತು, ಭೀಷ್ಮನ ಪ್ರಾರ್ಥನೆಗಳು ಬಂತು, ಪಾಂಡವರ ಪ್ರಾರ್ಥನೆಗಳು ಬಂತು ಅಲ್ವಾ? ಅನೇಕ ಪ್ರಾರ್ಥನೆಗಳು ಬಂತು. 2ನೇ ಸ್ಕಂದದಲ್ಲಿ ಮತ್ತೆ ಬ್ರಹ್ಮನ ಪ್ರಾರ್ಥನೆಗಳು ಕೂಡ ಬರುತ್ತೆ. ಮತ್ತೆ 3ನೇ ಸ್ಕಂದದಲ್ಲಿ ಇಲ್ಲಿ ಕೂಡ ಬ್ರಹ್ಮನ ಪ್ರಾರ್ಥನೆಗಳನ್ನ ನಾವು ಇವಾಗ ನೋಡ್ತಾ ಇದ್ದೀವಿ. ಆರಂಭದಲ್ಲಿ ನಾವು ಉದ್ಧವನ ಪ್ರಾರ್ಥನೆಗಳನ್ನ ನಾವು ನೋಡಿದ್ವಿ 3ನೇ ಸ್ಕಂದದ ಆರಂಭದಲ್ಲಿ ಅಲ್ವೇ? ಉದ್ಧವನ ಪ್ರಾರ್ಥನೆಗಳು, ಉದ್ಧವನ ಒಂದು ಸಾಕ್ಷಾತ್ಕಾರದ ಒಂದು ಪರಾಕಾಷ್ಠೆಯನ್ನ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಇವಾಗ ನಾವು ಬ್ರಹ್ಮನ ಪ್ರಾರ್ಥನೆಗಳನ್ನ, ವಿಷ್ಣುವಿಗೆ ಮಾಡಿದಂತಹ ಬ್ರಹ್ಮನ ಪ್ರಾರ್ಥನೆಗಳನ್ನ ಇವಾಗ ನಾವು ನೋಡ್ತೀವಿ. ಸೊ ಸುಮಾರು 22ರಿಂದ 23 ಪ್ರಾರ್ಥನೆಗಳಿವೆ, ಆದ್ರೆ ನಾವು ಕೇವಲ 3-4 ಮಾತ್ರ ನಾವು ಇವಾಗ ಚರ್ಚೆ ಮಾಡ್ತೀವಿ. ಆಯ್ತಾ? ಇದು 3ನೇ ಸ್ಕಂದದ 9ನೇ ಅಧ್ಯಾಯದ 5ನೇ ಶ್ಲೋಕ. ಈ ಶ್ಲೋಕದಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಇದು ದೊಡ್ಡ ಶ್ಲೋಕ, ನಾನು ಓದ್ಬಿಟ್ಟು ಇದನ್ನ ನಾನು ನಿಮ್ಗೆ ಹೇಳ್ತೀನಿ. ಏತು ತ್ವದೀಯ ಚರಣಾಂಬುಜ ಕೋಶ ಗಂಧಂ ಜಿಘ್ರಂತಿ ಕರ್ಣ ವಿವರೈ ಶ್ರುತಿವಾತ ನೀತಂ ಭಕ್ತ್ಯಾ ಗೃಹೀತ ಚರಣ ಪರಯಾ ಚ ತೇಷಾಂ ನಾಪೈಷಿನಾಥ ಹೃದಯಾಂಬುರುಹಾತ್ ಸ್ವಪುಂಸಾಂ. ಬಹಳ ಸುಂದರವಾದಂತಹ ಪ್ರಾರ್ಥನೆ ಇದು. ಇದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನ ಹೇಳ್ತಾ ಇದ್ದಾನೆ ಬ್ರಹ್ಮ. ನೋಡಿ, ನಮ್ಮೆಲ್ಲರಿಗೂ ಭಗವಂತನನ್ನ ತಲುಪಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇದೆ. ಭಗವಂತನನ್ನ ತಲುಪುವುದು ಅಂತ ಹೇಳಿದ್ರೇನು? ಭಗವಂತನ ಚರಣ ಕಮಲಗಳನ್ನ, ಪಾದಾರವಿಂದಗಳನ್ನ ತಲುಪುವುದು ಅಂತ ಅರ್ಥ. ಭಗವಂತನ ದರ್ಶನವನ್ನ ನಾವು ಪಡ್ಕೊಳ್ಬೇಕಾದ್ರೆ ಸೀದಾ ಭಗವಂತನ ಮುಖಾರವಿಂದವನ್ನ ನಾವು ನೋಡೋದಕ್ಕೆ ಹೋಗ್ಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅಲ್ವೇ? ಹೇಗೆ ಅವನ ದರ್ಶನವನ್ನ ಮಾಡಬೇಕು? ಮೊದಲು ಅವನ ಚರಣ ಕಮಲಗಳ ದರ್ಶನವನ್ನ ಮಾಡಬೇಕು. ಅವನ ಚರಣ ಕಮಲಗಳ ಮೇಲೆ ಅನೇಕ ಚಿಹ್ನೆಗಳು ಇವೆ. ಉದಾಹರಣೆಗೆ ಒಂದೇ ಒಂದು ಚಿಹ್ನೆಯನ್ನ ಹೇಳ್ತೀನಿ ನೋಡಿ. ಅವನ ಚರಣ ಕಮಲಗಳ ಮೇಲೆ ಒಂದು ಮೀನಿದೆ.
ಕೃಷ್ಣನ ಚರಣದ ಮೇಲೆ ಒಂದು ಮೀನಿದೆ. ಅದಕ್ಕೆ ಏನರ್ಥ? ಮೀನ್ ಏನಕ್ಕೆ ಬಂತು ಅಲ್ಲಿ ಅಂತ ಹೇಳಿದ್ರೆ, ಮೀನು ಕಾಮದೇವನ ಒಂದು ಚಿಹ್ನೆ. ಆಯ್ತಾ? ಕಾಮದೇವನ ಬಾವುಟ ಏನಿದೆ, ಪ್ರತಿಯೊಬ್ಬ ವೈದಿಕ ಸಮಯದಲ್ಲಿ ಪ್ರತಿಯೊಂದು ಯೋಧನಿಗೆ ಒಂದು ರಥ ಇತ್ತು. ಆ ರಥಕ್ಕೆ ಒಂದು ಬಾವುಟ ಕೂಡ ಇತ್ತು ಅಲ್ವಾ? ಆದ್ದರಿಂದಲೇ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಕಪಿಧ್ವಜ ಅಂತ ಒಂದು ಶಬ್ದವನ್ನ ಬಳಸ್ತಾರೆ. ಧ್ವಜ ಅಂತ ಹೇಳಿದ್ರೇನು? ಬಾವುಟ ಅಲ್ವಾ? ಧ್ವಜ ಅಂತ ಹೇಳಿದ್ರೆ ಬಾವುಟ. ಯಾರ ಧ್ವಜದ ಮೇಲೆ ಕಪಿ ಇದ್ದಾನೆ? ಕಪಿ ಅಂದ್ರೆ ಯಾರಲ್ಲಿ? ಹನುಮಂತ ಅಲ್ವಾ? ಅರ್ಜುನನ ಧ್ವಜದ ಮೇಲೆ ಕಪಿ ಅಂದ್ರೆ ಹನುಮಂತ ಇದ್ದಾನೆ. ಅದೇ ರೀತಿಯಲ್ಲಿ ಕಾಮದೇವನ ರಥದ ಮೇಲೆ ಯಾರಿದ್ದಾರೆ? ಒಂದು ಮೀನಿದೆ ಅಲ್ವಾ? ಆದ್ದರಿಂದಲೇ ಮೀನುಗಳಲ್ಲಿ ಅತೀವ ಕಾಮ ಇರತ್ತೆ ಅಂತ ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅದು, ಆದ್ರೆ ಆ ರೀತಿ ಹೇಳ್ತಾರೆ. ಆಯ್ತಾ? ಸೊ ಏನಕ್ಕೆ ಕೃಷ್ಣನ ಚರಣ ಕಮಲಗಳ ಮೇಲೆ ಈ ರೀತಿಯಾದಂತ ಮೀನಿದೆ ಅಂತ ಹೇಳಿದ್ರೆ, ಯಾರು ಕಾಮದೇವನ ಮೇಲೆ ಸಂಪೂರ್ಣವಾದಂತ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದಾನೆ ಅಲ್ವಾ? ಯಾವ್ದಾದ್ರ ಮೇಲೆ ನಾನು ವಿಜಯ ಮಾಡ್ಕೊಂಡಿದ್ದೀನಿ, ವಿಜಯ ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಕಾಲಿನ ಕೆಳಗಡೆ ಇರಬೇಕು ಅಂತ ಅರ್ಥ ಅಲ್ವಾ? ಅದರಿಂದಲೇ ಕಾಮದೇವನ ಮೇಲೆ ಸಂಪೂರ್ಣವಾದಂತ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಕ್ಕಂಥವನು ಕೃಷ್ಣ ಅಲ್ವಾ? ನಾವೆಲ್ಲರೂ ಕಾಮನ ದಾಸರು, ಆದ್ರೆ ಕೃಷ್ಣ ಕಾಮನನ್ನು ಕೂಡ ತನ್ನ ಕಡೆಗೆ ಸೆಳೆದುಕೊಳ್ಳುವಂತವನು. ಆದ್ದರಿಂದಲೇ ಕೃಷ್ಣನಿಗೆ ಏನು ಹೆಸರಿದೆ? ಮದನ ಮೋಹನ ಅಲ್ವಾ? ಮದನ ಅಂತ ಹೇಳಿದ್ರೆ ಕಾಮದೇವ. ಆಯ್ತಾ? ಸೊ ನಾನು ಏನ್ ಹೇಳಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಭಗವಂತನ ದರ್ಶನವನ್ನ ಮಾಡಬೇಕಾದ್ರೆ ಮೊದಲು ನಾವು ಚರಣ ಕಮಲಗಳ ದರ್ಶನವನ್ನ ಮಾಡಬೇಕು. ಚರಣ ಕಮಲಗಳಲ್ಲಿ, ಕೃಷ್ಣನ ಚರಣ ಕಮಲಗಳಲ್ಲಿ ತುಳಸಿ ಇರ್ತದೆ, ಕೃಷ್ಣನ ಚರಣ ಕಮಲಗಳಲ್ಲಿ ಅನೇಕ ಹೂವುಗಳು ಇರ್ತವೆ ಅಲ್ವೇ? ಸೊ ನಾವು ಭಗವಂತನ ದರ್ಶನವನ್ನ ಅಂದ್ರೆ ಚರಣ ಕಮಲಗಳ ದರ್ಶನವನ್ನ ಮಾಡಬೇಕಾದ್ರೆ ಪೂಜಾರಿ ಅಕಸ್ಮಾತ್ ಎಷ್ಟೊಂದ್ಸತಿ ನೀವು ನೋಡಿರ್ಬೋದು, ಚರಣ ಕಮಲಗಳ ಮೇಲೆ ಇರತಕ್ಕಂತ ಒಂದು ತುಳಸಿ ಇರ್ಬೋದು ಅಥವಾ ಹೂವು ಇರ್ಬೋದು, ಅದನ್ನ ತಂದು ನಮಗೆ ಕೊಡ್ತಾರೆ. ಅದಾದ್ಮೇಲೆ ನಾವೇನ್ ಮಾಡ್ಬೇಕು? ಅದರ ಸುವಾಸನೆಯನ್ನ ನಾವು ನೋಡ್ಬೇಕು ಅಲ್ವಾ? ಬೆಳಗ್ಗಿನ ಸಮಯದಲ್ಲಿ ಕೂಡ ಆರತಿಯಲ್ಲಿ ನೀವು ನೋಡಿರ್ಬೋದು, ಯಾವಾಗ ಹೂವನ್ನ ಅರ್ಪಿಸಲಾಗ್ತದೆ ಅದನ್ನ ಪೂಜಾರಿ ತನ್ನ ಮನಸ್ಸಿನಲ್ಲಿ ಭಗವಂತನ ಶ್ರೀಚರಣಗಳಲ್ಲಿ ಅರ್ಪಿಸ್ತಾನೆ. ಅದಾದ್ಮೇಲೆ ತಂದು ಎಲ್ಲರಿಗೂ ಅದರ ಸುವಾಸನೆಯನ್ನ ನೋಡೋದಕ್ಕೆ ಕೊಡ್ತಾರೆ ಅಲ್ವಾ? ಸೊ ಭಕ್ತರು ಏನ್ ಮಾಡ್ತಾರೆ? ಭಗವಂತನ ಚರಣ ಕಮಲಗಳಲ್ಲಿ ಇರ್ತಕ್ಕಂತಹ ಹೂವುಗಳು ಮತ್ತೆ ತುಳಸಿ ದಳಗಳನ್ನ, ಅದರ ಸುವಾಸನೆಯನ್ನ ಅವರು ತಗೋತಾರೆ ಅಲ್ವಾ? ಸೊ ಅದು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ, ಜಿಘ್ರಂತಿ ಕರ್ಣ ವಿವರೈಹಿ ಶ್ರುತಿವಾತ ನೀತಂ. ಭಗವಂತನ ದರ್ಶನವನ್ನ ನಾವು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ಶ್ರುತಿವಾತ ನೀತಂ. ಶ್ರುತಿ ಅಂತ ಹೇಳಿದ್ರೆ ವೇದಗಳು, ವೇದಗಳಿಗೆ ಶ್ರುತಿ ಅಂತ ಒಂದು ಹೆಸರಿದೆ ಅಲ್ವಾ? ಶ್ರುತಿ ಪ್ರಸ್ಥಾನ ಅಂತ ಹೇಳ್ತೀವಿ. ಅದರಿಂದ ಯಾರು ವೈದಿಕ ವಾಂಗ್ಮಯವನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೋತಾರೆ ಅವರು ತಮ್ಮ ಶ್ರುತಿಗಳ ಮೂಲಕ ಅಂದ್ರೆ ತಮ್ಮ ಕರ್ಣ ವಿವರೈಹಿ ಕೇಳುವುದರ ಮೂಲಕ ಭಗವಂತನ ದರ್ಶನವನ್ನ ಮಾಡ್ತಾರೆ. ಇದನ್ನ ಬಹಳ ಸೊಗಸಾಗಿ ಮುಂದಿನ ಶ್ಲೋಕದಲ್ಲಿ ಕೂಡ ಬ್ರಹ್ಮ ಹೇಳ್ತಾನೆ ನೋಡಿ. ಈ ಒಂದು ಭಕ್ತಿಯ ಮಾರ್ಗ ಏನಿದೆ ಇದಕ್ಕೆ ಶ್ರುತೇಕ್ಷಿತ ಪಂಥ ಅಂತ ಬ್ರಹ್ಮ ಹೇಳ್ತಾನೆ. ಶ್ರುತ ಈಕ್ಷಿತ ಪಂಥ ಅಂತ ಹೇಳಿದ್ರೆ ಏನು? ನೋಡುವುದು. ಈಕ್ಷಿತ ಅಂತ ಹೇಳಿದ್ರೆ ನೋಡುವುದು. ಆದ್ರೆ ಹೇಗೆ ನೋಡೋದು? ಕಣ್ಣಿನಿಂದ ನೋಡುವುದಲ್ಲ, ಆದ್ರೆ ಕಿವಿಯಿಂದ ನೋಡುವುದು. ಅರ್ಥ ಆಗ್ತಾ ಇದೆ ನಿಮ್ಗೆ ಅನ್ನಿಸ್ಬೋದು. ಕಿವಿಯಿಂದ ನಾವು ಕೇಳ್ತೀವಿ ಮತ್ತೆ ಕಣ್ಣಿಂದ ನೋಡ್ತೀವಿ. ಅದೇ ಕಿವಿಯಿಂದ ನೋಡಕ್ಕಾಗತ್ತೆ ಮತ್ತೆ ಕಣ್ಣಿಂದ ಕೇಳಕ್ಕಾಗತ್ತೆ. ಕಣ್ಣಿಂದ ಕೇಳಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಕೇವಲ ಕಿವಿಯಿಂದ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಭಗವಂತನನ್ನ ನೋಡೋದಕ್ಕೆ ಮೊದಲು ಭಗವಂತನ ಬಗ್ಗೆ ಸರಿಯಾಗಿ ಕೇಳಬೇಕು. ಇಲ್ಲವಾದ್ರೆ ನಾವು ಭಗವಂತನ ಮುಂದೆ ಬಂದರೂ ಕೂಡ ನಾವೇನ್ ನೋಡ್ತೀವಿ? ನಾವು ಎಷ್ಟೊಂದು ಅಪರಾಧವಾಗಿ ನಾವು ನೋಡ್ಬೋದು. ಏನಂತ ಅನ್ಕೋಬಹುದು? ನಾವು ಕೇವಲ ಒಂದು ಗೊಂಬೆಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅನ್ಕೋಬಹುದು. ಯಾವಾಗ ನಾವು ಸರಿಯಾಗಿ ಭಗವಂತನ ಬಗ್ಗೆ, ಆ ದಿವ್ಯವಾಗಿರ್ತಕ್ಕಂತಹ ಶ್ರೀ ವಿಗ್ರಹದ ಮಹಿಮೆಯ ಬಗ್ಗೆ ಯಾವಾಗ ನಾವು ಕೇಳಿರೋದಿಲ್ಲ, ಸರಿಯಾಗಿ ನಾವು ಶ್ರವಣವನ್ನ ಮಾಡಿರೋದಿಲ್ಲ, ಆವಾಗ ನಾವೇನ್ ಅನ್ಕೋತೀವಿ? ಒಂದು ಗೊಂಬೆಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅನ್ಕೋತೀವಿ. ಅದು ಅಪರಾಧವಾಗತ್ತೆ ಅಲ್ವೇ? ಆದ್ರಿಂದ ಮೊದಲು ಸರಿಯಾಗಿ ನಾವು ಭಗವಂತನ ಬಗ್ಗೆ ಶ್ರವಣವನ್ನ ಮಾಡಬೇಕು. ಆದ್ದರಿಂದಲೇ ಆರಂಭದಲ್ಲಿ ಶ್ಲೋಕದಲ್ಲಿ ನಾವು ಹೇಳಿದ್ವಿ ನಿತ್ಯಂ ಭಾಗವತ ಸೇವಯ. ನಿತ್ಯಂ ಅಂತ ಹೇಳಿದ್ರೆ ಪ್ರತಿ ದಿವಸ ಭಾಗವತವನ್ನ ಕೇಳುವುದು, ಶಾಸ್ತ್ರವನ್ನ ನಾವು ಕೇಳುವುದು ಅಲ್ವಾ? ಸೊ ಇಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮ, ಕರ್ಣ ವಿವರೈಹಿ ಶ್ರುತಿವಾತ ನೀತಂ ಭಕ್ತ್ಯಾ ಗೃಹೀತ ಚರಣ ಪರಯಾಚತೇಷಾಂ. ಇಲ್ಲಿ ಒಂದು ದೃಷ್ಟಾಂತವನ್ನ ವ್ಯಾಖ್ಯಾನಕಾರರು ಕೊಡ್ತಾರೆ ನೋಡಿ. ಒಂದು
ಜೇನು ಹುಳ ಇದೆ, ಆಯ್ತಾ. ಜೇನು ಹುಳ ಒಂದು ಜೇನುಗೂಡಿನಲ್ಲಿ ಆ ಜೇನನ್ನ ಶೇಖರಿಸಿ ಇಡತ್ತೆ ಅಲ್ವಾ, ನೀವೆಲ್ಲರೂ ಅದನ್ನ ನೋಡೇ ಇರ್ತೀರ. ಜೇನು ಹುಳ ಹೋಗಿ ಜೇನುಗೂಡಿನಲ್ಲಿ ಆ ಜೇನನ್ನ ಶೇಖರಿಸಿ ಇಡತ್ತೆ. ಆದ್ರೆ ಜೇನು ಹುಳದ ಕಡೆ ಎಲ್ಲಿಂದ ಬಂತು, ಹೇಗ್ ಬಂತು? ಜೇನು ಹುಳದ ಹತ್ರ ಆ ಜೇನು ಎಲ್ಲಿಂದ ಬಂತು? ಅದಾಗೆ ಸ್ವಯಂ ಉತ್ಪತ್ತಿ ಮಾಡ್ತಾ ಜೇನನ್ನ? ಎಲ್ಲಿಂದ ಬಂತು ಮತ್ತೆ? ಆ ಯಾವ್ದ್ರಿಂದ ಬಂತು? ಹೂವಿಂದ ಬಂತು ಅಲ್ವಾ. ಅದು ನಿರ್ದಿಷ್ಟವಾಗಿ ಹೇಳ್ಬೇಕಂತ ಹೇಳಿದ್ರೆ ತಾವರೆಯಿಂದ ಅಲ್ವಾ. ಆದ್ದರಿಂದಲೇ ತಾವರೆಯ ಅಕ್ಕಪಕ್ಕ ಯಾವಾಗ್ಲೂ ಈ ಜೇನು ಹುಳ ಓಡಾಡ್ತಾ ಇರುತ್ತೆ. ಏನಕ್ಕೆ? ಆ ತಾವರೆ ಯಾವಾಗ ಸೂರ್ಯನ ಕಿರಣಗಳಿಂದ ಅದು ವಿಕಸಿತವಾಗತ್ತೆ, ಆವಾಗ ಅದರಲ್ಲಿ ಯಾವ ಉತ್ಪತ್ತಿ ಆಗತ್ತೆ? ಜೇನು ಉತ್ಪತ್ತಿ ಆಗತ್ತೆ. ಆದ್ರೆ ನಾವು ಹೋಗಿ ಅದನ್ನ ನಾವು ತೆಗೆದುಕೊಳ್ಳಕ್ ಆಗೋದಿಲ್ಲ. ಏಕೆಂದ್ರೆ ಆ ಒಂದು ಶಕ್ತಿ ನಮಗಿಲ್ಲ. ಆ ಶಕ್ತಿಯನ್ನ ಭಗವಂತ ಯಾರು ಕೊಟ್ಟಿದ್ದಾನೆ? ಜೇನು ಹುಳ ಕೊಟ್ಟಿದ್ದಾನೆ. ಸೊ ಜೇನು ಹುಳ ಹೋಗಿ ಆ ತಾವರೆಯಿಂದ ಜೇನನ್ನ ಗ್ರಹಿಸಿ ಅದಾದ ಮೇಲೆ ಬಂದು ಎಲ್ಲಿ ಶೇಖರಿಸುತ್ತೆ? ಅದನ್ನ ಜೇನುಗೂಡಿನಲ್ಲಿ ಅದು ಶೇಖರಿಸುತ್ತೆ ಅಲ್ವೇ. ಸೊ ಅದೇ ರೀತಿಯಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಭಗವಂತನ ಶ್ರೀ ವಿಗ್ರಹದ ಚರಣ ಕಮಲಗಳೇನಿವೆ ಅದು ಆ ತಾವರೆಯ ಹೂವಿದ್ದಂತೆ. ಆದ್ದರಿಂದಲೇ ಚರಣ ಕಮಲಗಳು ಅಂತ ಹೇಳ್ತೀವಿ. ಯಾವಾಗ್ಲೂ ಕಮಲಕ್ಕೆ ಹೋಲಿಸ್ತೀವಿ, ತಾವರೆಗೆ ಹೋಲಿಸ್ತೀವಿ ಅಲ್ವಾ. ಸೆಂದಾವರೈ ಅಂತ ತಮಿಳು ಭಾಷೆಯಲ್ಲಿ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಈ ಲೋಕದಲ್ಲಿ ನಾವು ನೋಡುವಂತೆ ಆ ಕಮಲ ಅಥವಾ ತಾವರೆ ಅನ್ನೋದು ಬಹಳ ಸುಂದರವಾದಂತ ಒಂದು ಹೂವು. ಅದನ್ನ ಭಗವಂತನ ಚರಣ ಕಮಲಗಳಿಗೆ ಮಾತ್ರವಲ್ಲ, ಭಗವಂತನ ಶರೀರದ ಪ್ರತಿಯೊಂದು ಭಾಗಕ್ಕೆ ಕೂಡ ಅನೇಕ ಭಕ್ತರು ಹೋಲಿಸ್ತಾರೆ. ಕುಂತಿ ಕೂಡ ಹೇಳ್ತಾಳೆ ಅಲ್ವೇ, ನಮ ಪಂಕಜ ನಾಭಾಯ ನಮ ಪಂಕಜ ಮಾಲಿನೇ ನಮ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಪ್ರತಿಯೊಂದು ಅಂಗವನ್ನ, ಭಗವಂತನ ಶ್ರೀ ವಿಗ್ರಹದ ಪ್ರತಿಯೊಂದು ಅಂಗವನ್ನ ಈ ಕಮಲಕ್ಕೆ ಹೋಲಿಸ್ತಾಳೆ, ಆಯ್ತಾ. ಸೊ ಆ ಚರಣ ಕಮಲಗಳೇನಿದೆ ಅದು ತಾವರೆಯ ತರಹ. ಮತ್ತೆ ಆ ಭಕ್ತರು ಯಾರಿದ್ದಾರೆ ಅವರು ಯಾರ ತರಹ? ಜೇನು ಹುಳದ ತರಹ. ಆ ಜೇನು ಹುಳ ಹೇಗೆ ತಾವರೆಯಿಂದ ಆ ಜೇನನ್ನ ಗ್ರಹಿಸತ್ತೆ, ಅದೇ ರೀತಿಯಲ್ಲಿ ಭಕ್ತರು ಏನ್ ಮಾಡ್ತಾರೆ? ಭಗವಂತನ ಚರಣ ಕಮಲಗಳಿಂದ ಆ ಭಗವಂತನ ಆಶೀರ್ವಾದ ಏನಿದೆ ಅದನ್ನ ಗ್ರಹಿಸ್ತಾರೆ ಅಂತ ಈ ವ್ಯಾಖ್ಯಾನಕಾರರು ಹೇಳ್ತಾರೆ, ಆಯ್ತಾ. ಸೊ ಇದಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ವಿಷಯವನ್ನ ಬಹಳ ಸುಂದರವಾಗಿ ಬ್ರಹ್ಮ ಹೇಳ್ತಾನೆ ನೋಡಿ. ಈ ಶ್ಲೋಕದಲ್ಲಿ ಹೇಳ್ತಾನೆ, ಮುಂದಿನ ಶ್ಲೋಕ ಅಲ್ಲ, 11ನೇ ಶ್ಲೋಕ, ಒಂದೇ ನಿಮಿಷ ಅದಕ್ಕೆ ಹೋಗ್ತೀನಿ ನಾನು. ಅದರಲ್ಲಿ ಶ್ರುತೇಕ್ಷಿತ ಪಂಥ ಅಂತ ಹೇಳ್ತಾನೆ. ಇದು ಬಹಳ ಮುಖ್ಯವಾದಂತಹ ಶ್ಲೋಕ ನೋಡಿ. ತ್ವಂ ಭಕ್ತಿ ಯೋಗ ಪರಿಭಾವಿತ ಹೃತ್ಸರೋಜ ಆಸ್ತೆ ಶ್ರುತೇಕ್ಷಿತ ಪಥೋ ನನುನಾಥ ಪುಂಸಾಂ ಯದ್ಯಧಿಯಾತ ಉರುಗಾಯ ವಿಭಾವಯಂತಿ ತತ್ತದ್ ವಪು ಪ್ರಣಯಸೆ ಸದನುಗ್ರಹಾಯ. ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಕೂಡ, ಭಾಗವತದಲ್ಲಿ ಬರುವಂತಹ ಪ್ರಸಿದ್ಧವಾದಂತಹ ಶ್ಲೋಕ. ಇಲ್ಲಿ ಮತ್ತೆ ಆಸ್ತೆ ಶ್ರುತೇಕ್ಷಿತ ಪಥೋ ನನುನಾಥ ಪುಂಸಾಂ, ಶ್ರುತ ಈಕ್ಷಿತ ಪಥಃ, ಶ್ರುತೇಕ್ಷಿತ ಪಂಥ ಅಂತ ಹೇಳಿ ಅದಾದ ಮೇಲೆ 3ನೇ ಮತ್ತೆ 4ನೇ ಸಾಲುಗಳಲ್ಲಿ ಬಹಳ ಸುಂದರವಾಗಿ ಬ್ರಹ್ಮ ಹೇಳ್ತಾನೆ, ಯದ್ಯಧಿಯಾತ ಉರುಗಾಯ ವಿಭಾವಯಂತಿ ತತ್ತದ್ ವಪು ಪ್ರಣಯಸೆ ಸದನುಗ್ರಹಾಯ. ಯಾವ ಆಲೋಚನೆಯಲ್ಲಿ ಅಥವಾ ಯಾವ ಒಂದು ಮನೋಭಾವನೆಯಿಂದ ನಿನ್ನ ಭಕ್ತರು ನಿನ್ನ ಸಮೀಪ ಬರ್ತಾರೋ ಅದೇ ರೂಪವನ್ನ ನೀನು ತಾಳ್ತ್ಯಾ ಅಂತ ಬ್ರಹ್ಮ ಹೇಳ್ತಾನೆ ನೋಡಿ. ಪ್ರಹ್ಲಾದ ಭಗವಂತ ವಿಷ್ಣುವಿನ ಮುಂದೆ ಯಾವ ರೂಪದಲ್ಲಿ ಯಾವ ಮನೋಭಾವನೆಯಿಂದ ಬಂದಿದ್ದು ಅಂತ ಹೇಳಿದ್ರೆ ಅವನಿಗೆ ಆ ಒಂದು ವೀರ ವಿಷ್ಣುವಿನ ಒಂದು ದರ್ಶನ ಬೇಕಿತ್ತು. ಆದ್ದರಿಂದಲೇ ಭಗವಂತ ನರಸಿಂಹನ ರೂಪವನ್ನ ತಾಳ್ತಾನೆ. ಆದರೆ ವೃಂದಾವನದ ಗೋಪಿಕಾ ಸ್ತ್ರೀಯರು ನರಸಿಂಹನ ರೂಪವನ್ನ ಅವರು ಬಯಸ್ಲಿಲ್ಲ, ಆದರೆ ಸುಂದರವಾದಂತಹ ಗೋಪಕೃಷ್ಣನ ರೂಪವನ್ನ ಬಯಸ್ತಾರೆ. ಆದ್ದರಿಂದಲೇ ಆ ರೂಪದಲ್ಲಿ ಅವರ ಜೊತೆಗೆ ಸ್ಪಂದಿಸ್ತಾನೆ. ಅಯೋಧ್ಯೆಯಲ್ಲಿ ಎಲ್ಲರೂ ಆ 2 ಕೈಗಳುಳ್ಳಂತಹ ಬಹಳ ವೀರನಾದಂತಹ ರಾಮನ ಒಂದು ರೂಪವನ್ನ ಬಯಸ್ತಾರೆ. ಆದ್ದರಿಂದಲೇ ಆ ರೂಪವನ್ನ ತಾಳಿ ಅವರೆಲ್ಲರ ಜೊತೆಗೆ ಭಗವಂತ ಸ್ಪಂದಿಸ್ತಾನೆ. ಅಂದ್ರೆ ಏನು, ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನ ಬ್ರಹ್ಮ ಹೇಳ್ತಾ ಇದ್ದಾನೆ ನೋಡಿ. 12 ರಸಗಳು ಅಂತ ಇವೆ.
ರಸಶಾಸ್ತ್ರದಲ್ಲಿ 12 ರಸಗಳನ್ನ ವ್ಯಾಖ್ಯಾನ ಮಾಡಿದ್ದಾನೆ ಭರತ ಮುನಿ. ಅವನು ನಾಟ್ಯಶಾಸ್ತ್ರ ಅಂತ ಬರೆದಿದ್ದಾನೆ, ಅದರಿಂದಲೇ ಭರತನಾಟ್ಯ ಅಂತ ಬಂದಿರೋದು ಅಲ್ವಾ. ಸೊ ನಾಟ್ಯಶಾಸ್ತ್ರದಲ್ಲಿ 12 ರಸಗಳ ಬಗ್ಗೆ ಅವನು ಹೇಳ್ತಾನೆ. 5 ಮುಖ್ಯವಾದಂತಹ ರಸಗಳು ಮತ್ತೆ 7 ಗೌಣ ರಸಗಳು ಅದರ ಬಗ್ಗೆ ಹೇಳ್ತಾನೆ. ಅದನ್ನ ನಮ್ಮ ರೂಪ ಗೋಸ್ವಾಮಿ ಅಂತ ನಮ್ಮ ಪ್ರಧಾನ ಆಚಾರ್ಯರು ಅದರ ಬಗ್ಗೆ ಬಹಳ ದೀರ್ಘವಾಗಿ ಕೃಷ್ಣ ಭಾವನೆಗೆ ಹೇಗೆ ಅನುಗುಣವಾಗುವಂತೆ ಒಂದು ಮಹಾನ್ ಗ್ರಂಥವನ್ನ ಬರೆದಿದ್ದಾರೆ, ಭಕ್ತಿರಸಾಮೃತ ಸಿಂಧು ಅಂತ ಅಲ್ವಾ. ಸೊ 5 ಮುಖ್ಯವಾದಂತಹ ರಸಗಳಲ್ಲಿ ಶಾಂತ, ದಾಸ್ಯ, ವಾತ್ಸಲ್ಯ, ಸಖ್ಯ ಮತ್ತೆ ಮಾಧುರ್ಯ ಅಂತ 5 ಮುಖ್ಯವಾಗಿರ್ತಕ್ಕಂಥ ರಸಗಳಿವೆ. ಇದಲ್ಲದೆ 7 ಗೌಣ ರಸಗಳು ಕೂಡ ಇವೆ. ವೀರ್ಯ, ಬೀಭತ್ಸ, ಈ ರೀತಿಯಾದಂತಹ 7 ಗೌಣ ರಸಗಳು ಕೂಡ ಇವೆ. ಉದಾಹರಣೆಗೆ ವೀರ್ಯ ರಸದಲ್ಲಿ ಇದ್ದಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಭಕ್ತರು ಮಹಾಭಾರತದಲ್ಲಿ ಬಂದಂತವ್ರು ಯಾರು ಅಂತ ಹೇಳಿದ್ರೆ ಭೀಷ್ಮ. ಭೀಷ್ಮನಿಗೆ ವೀರ್ಯ ರಸದಲ್ಲಿ ಅಂದ್ರೆ ಭಗವಂತನ ಎದುರು ನಿಂತು ಅವನ ಜೊತೆಯಲ್ಲಿ ರಸಾಸ್ವಾದನೆಯನ್ನ ಆದಾನ ಪ್ರದಾನವನ್ನ ಮಾಡುವಂತಹ ಒಂದು ಆಸೆ ಇತ್ತು. ಆದ್ದರಿಂದಲೇ ಭೀಷ್ಮ ಕೌರವರ ಪಕ್ಷದಲ್ಲಿ ಹೋರಾಡಿದ್ದು. ಯಾರಿಗೆ ಈ ತತ್ವ ಗೊತ್ತಿರೋದಿಲ್ಲ ಅವ್ರೇನ್ ಹೇಳ್ತಾರೆ, ಉಪ್ಪಿಗೋಸ್ಕರ, ತನ್ನ ಹೊಟ್ಟೆಪಾಡಿಗೋಸ್ಕರ ಅಂತ ಹೇಳ್ತಾರೆ. ಭೀಷ್ಮನಂತಹ ಯೋಧನಿಗೆ ಹೊಟ್ಟೆಪಾಡಿನ ಬಗ್ಗೆ ಅವನಿಗೆ ಯೋಚನೆ ಇರ್ಬೇಕಾಗಿತ್ತಾ? ಭೀಷ್ಮನಂತಹ ಯೋಧ ಒಂದ್ ಕಡೆಯಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ಸುಮಾರು 125 ಅರ್ಜುನರು ಕೂಡಿದ್ರೆ ಒಬ್ಬ ಭೀಷ್ಮ ಆಗ್ತಾನೆ ಅಂತ ಹೇಳ್ತಾರೆ. ಎಷ್ಟು? 125 ಅರ್ಜುನರು ಕೂಡಿದ್ರೆ ಒಬ್ಬ ಭೀಷ್ಮ. ಅಂದ್ರೆ ಅರ್ಜುನನೇ ಅಂತ ಮಹಾನ್ ಯೋಧ ಅಂತ ಹೇಳಿದ್ರೆ ಭೀಷ್ಮರ ಬಗ್ಗೆ ನಾವು ಕೇಳೋದೇ ಬೇಕಾಗಿಲ್ಲ. ಪರಶುರಾಮರನ್ನೇ ಸೋಲಿಸಿದಂತವ್ರು ಅವರು. ಅವ್ರಿಗೆ ಹೊಟ್ಟೆಪಾಡಿನ ಬಗ್ಗೆ ಯೋಚನೆ ಇರಬೇಕಾಗಿತ್ತಾ? ಅದರಿಂದ ನಿಜವಾಗ್ಲೂ ಭೀಷ್ಮ ಕೌರವರ ಪಕ್ಷದಲ್ಲಿ ಏನಕ್ಕೆ ಯುದ್ಧ ಮಾಡಿದ್ದು ಅಂತ ಹೇಳಿದ್ರೆ, ಕೌರವರ ಪಕ್ಷದಲ್ಲಿ ಭಗವಂತನ ಎದುರು ನಿಂತು ತಥೈವ ಚಾನ್ಯೇ ನರಲೋಕ ವೀರಾಹ ಯಾಹವೇ ಕೃಷ್ಣ ಮುಖಾರವಿಂದಂ ನೇತ್ರೈ ಪಿಬಂತೋ ನಯನಾಭಿರಾಮಂ ಪಾರ್ಥಾಸ್ತ್ರ ಪೂತಾನ ಪದಮಾಪುರಸ್ಯ. ಉದ್ದವ ಹೇಳುವಂತಹ ಶ್ಲೋಕ 3ನೇ ಸ್ಕಂದದ ಆರಂಭದಲ್ಲಿ ಬಂತು ನೋಡಿ. ಕುರುಕ್ಷೇತ್ರದಲ್ಲಿ ಎರಡು ಸೈನ್ಯಗಳಿದ್ವು, ಒಂದು ಕೌರವರದ್ದು ಮತ್ತೆ ಇನ್ನೊಂದು ಪಾಂಡವರದ್ದು ಅಲ್ವಾ. ಕೌರವರ ಪಕ್ಷದಲ್ಲಿ ಇದ್ದಂತಹ ಯೋಧರು ಹೆಚ್ಚು ಭಾಗ್ಯಶಾಲಿಗಳು ಅಥವಾ ಪಾಂಡವರ ಪಕ್ಷದಲ್ಲಿ ಇದ್ದಂತಹ ಯೋಧರು ಹೆಚ್ಚು ಭಾಗ್ಯಶಾಲಿಗಳು? ಯಾರು ಹೆಚ್ಚು ಭಾಗ್ಯಶಾಲಿಗಳು? ಪಾಂಡವರ ಪಕ್ಷದಲ್ಲಿ ಇದ್ದಂಥವ್ರು. ಕರೆಕ್ಟಾ? ಎಷ್ಟು ಜನ ಹೇಳ್ತೀರಾ ಸರಿ ಅಂತ? ಪಾಂಡವರ ಪಕ್ಷದಲ್ಲಿ ಇದ್ದಂಥವ್ರು. ಅದು ತಪ್ಪು. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಭಾಗವತವನ್ನ ಓದದ್ಮೇಲೆ ನಮ್ಮ ದೃಷ್ಟಿಯೇ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಕೌರವರ ಪಕ್ಷದಲ್ಲಿ ಇದ್ದಂಥವರು ಕೃಷ್ಣನ ನೇರ ದರ್ಶನವನ್ನ ಮಾಡ್ತಾ ಇದ್ರು. ಪಾಂಡವರ ಪಕ್ಷದಲ್ಲಿ ಇದ್ದಂಥವರು ಕೃಷ್ಣನ ನೇರ ದರ್ಶನವನ್ನ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ತಥೈವ ಚ ಅನ್ಯೇ ನರಲೋಕ ವೀರ ಅಂತ ಹೇಳಿದ್ರೆ ಪಾಂಡವರಿಗೆ ಅನ್ಯರಾದಂಥವರು ಅಂದ್ರೆ ಕೌರವರ ಪಕ್ಷದಲ್ಲಿ ಇದ್ದಂತಹ ಯೋಧರು ಯಾಹವೇ ಕೃಷ್ಣ ಮುಖಾರವಿಂದಂ ನೇತ್ರೈಹಿ ಪಿಬಂತಹ. ಪಿಬಂತಹ ಅಂತ ಹೇಳಿದ್ರೆ ಕುಡಿಯುವುದು ಅಂತ ಅರ್ಥ. ಅಂದ್ರೆ ನೇತ್ರಗಳಿಂದ, ತಮ್ಮ ನೇತ್ರಗಳಿಂದ ಕೃಷ್ಣನ ದರ್ಶನವನ್ನ ಅವರು ಆಸ್ವಾದನೆಯನ್ನ ಮಾಡಿ, ಯಾವಾಗ ಅರ್ಜುನನ ಬಾಣಗಳು ಹೋಗಿ ಅವರ ಭೌತಿಕ ಶರೀರಕ್ಕೆ ಮೃತ್ಯುವನ್ನ ತೆಗೆದುಕೊಂಡು ಬಂತು, ತಕ್ಷಣ ಅವರು ಪದಮಾಪುರಸ್ಯ ವೈಕುಂಠಕ್ಕೆ ಹೊರಟೋದ್ರು ಅಂತ ಹೇಳುತ್ತೆ ಭಾಗವತ ಅಲ್ವಾ. ಸೊ ಅದೇ ರೀತಿಯಲ್ಲಿ ಭೀಷ್ಮ ಏನಕ್ಕೆ ವಿರುದ್ಧ ಪಕ್ಷದಲ್ಲಿ ಇದ್ದಂಥದ್ದು ಅಂತ ಹೇಳಿದ್ರೆ, ಅವನಿಗೆ ಸ್ವಾಭಾವಿಕವಾಗಿ ಭಗವಂತನ ಜೊತೆಗೆ ವೀರ್ಯ ರಸವನ್ನ ಆಸ್ವಾದನೆಯನ್ನ ಮಾಡಬೇಕಾಗಿತ್ತು. ನೋಡಿ ಅದಕ್ಕೆ ಕೃಷ್ಣ ಹೇಗೆ ಅವನಿಗೆ ಅನುಕೂಲ ಮಾಡಿಕೊಡ್ತಾನೆ. ಕೌರವರ ಪಕ್ಷದಲ್ಲಿ ಅವನು ಸೇರುವಂತೆ ಕೃಷ್ಣನೇ ಯೋಜನೆ ಮಾಡ್ತಾನೆ. ಮಹಾಭಾರತದಲ್ಲಿ ಇದು ಕೂಡ ಬರುತ್ತೆ ಅಲ್ವಾ. ಕೃಷ್ಣ ಒಂದ್ ರೀತಿಯಲ್ಲಿ ಅಸಹಾಯಕನಾಗ್ಬಿಡ್ತಾನೆ, ಭೀಷ್ಮ ಒಂದ್ ರೀತಿಯಲ್ಲಿ ಅಸಹಾಯಕನಾಗ್ಬಿಡ್ತಾನೆ. ಏನಕ್ಕೆ ಅಸಹಾಯಕನಾಗ್ತಾನೆ? ಅವನ ಕೆಳಗಡೆನೆ ಸಮಸ್ತವಾಗಿರ್ತಕ್ಕಂಥ ಕೌರವರು ಕೆಲಸ ಮಾಡ್ತಾ ಇದ್ರೂ ಕೂಡ ಅವನು ಅಸಹಾಯಕನಾಗ್ತಾನೆ. ಆ ಒಂದು ಪರಿಸ್ಥಿತಿಯನ್ನ ಭೀಷ್ಮನಿಗೆ ತಂದ್ಕೊಟ್ಟಂತವ್ರು ಯಾರು? ಕೃಷ್ಣನೇ ತಂದ್ಕೊಟ್ಟಿದ್ದು. ಏನಕ್ಕೆ ಅಂದ್ರೆ ಭೀಷ್ಮನ ಹೃದಯದಲ್ಲಿ ಒಂದು ಆಸೆ ಇತ್ತು, ವೀರ್ಯ ರಸದಲ್ಲಿ ಕೃಷ್ಣನ ಜೊತೆಗೆ ಅವನು ಒಂದು ರಸಾಸ್ವಾದನೆಯನ್ನ ಮಾಡಬೇಕು. ಅದಕ್ಕೆ ಕೃಷ್ಣ ಹೇಗೆ ಪರಿಸ್ಥಿತಿಯನ್ನ ಅವನು ಸೃಷ್ಟಿಸ್ತಾನೆ ಅಂತ ಹೇಳಿದ್ರೆ, ಭೀಷ್ಮ ಅಸಹಾಯಕನಾಗಿ ಕೌರವರ ಪಕ್ಷದಲ್ಲಿ ಯುದ್ಧ ಮಾಡುವಂತೆ ಆಗತ್ತೆ ಅಲ್ವೇ. ಯಾವಾಗ ಕೃಷ್ಣ ಅರ್ಜುನ ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳಿ ರಥದಿಂದ ಕೆಳಗಡೆ ಹಿಡಿದು ಆ ಒಂದು ಚಕ್ರವನ್ನ ಹಿಡಿದು ನಾನು ಯಾವುದೇ ಅಸ್ತ್ರವನ್ನ ಎತ್ತೋದಿಲ್ಲ ಅಂತ ಒಂದು ಮಾತನ್ನ ಕೊಟ್ಟಿದ್ರು ಕೂಡ ಚಕ್ರವನ್ನ ಹಿಡಿದು ಓಡ್ತಾ ಓಡ್ತಾ ಭೀಷ್ಮನ ಹತ್ರ ಬರ್ತಾನೆ. ಆವಾಗ ಆ ಭೀಷ್ಮನ ವೀರ್ಯ ರಸದ ಆಸ್ವಾದನೆ ಪರಾಕಾಷ್ಠೆಯನ್ನ ಮುಟ್ತು ಅಂತ ಭಾಗವತ ಹೇಳುತ್ತೆ ಅಲ್ವಾ. ಮಹಾಭಾರತದಲ್ಲೂ ಕೂಡ ಈ ಒಂದು ವರ್ಣನೆ ಬರುತ್ತೆ. ಅದನ್ನೇ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಯದ್ಯದ್ ವಪು ಯದ್ಯದ್ಧಿಯಾತ ಉರುಗಾಯ
ವಿಭಾವಯಂತಿ ತತ್ತದ್ ವಪು ಪ್ರಣಯಸೆ. ವಪುಹು ಅಂತ ಹೇಳಿದ್ರೆ ಶರೀರ. ಯಾವ ಮನೋಭಾವನೆಯಿಂದ ನಿನ್ನ ಭಕ್ತರು ನಿನ್ನನ್ನ ಸಮೀಪಿಸ್ತಾರೆ ಅದೇ ಶರೀರವನ್ನ ತಾಳಿ ಅವರ ಜೊತೆಗೆ ನೀನು ಆದಾನ ಪ್ರದಾನವನ್ನ ಅಂದ್ರೆ ಸ್ಪಂದನೆಯನ್ನ ನೀನು ಮಾಡ್ತೀಯಾ ಅಂತ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಆಗ್ಲೇ 8 ಗಂಟೆ ಆಗೋಯ್ತು. ಆದ್ರಿಂದ ಕೇವಲ ಇನ್ನು 3 ಪ್ರಾರ್ಥನೆಗಳನ್ನ ಚರ್ಚೆ ಮಾಡಿ ಕೇವಲ 5 ನಿಮಿಷ ತಗೋತೀನಿ ಅಷ್ಟೇನೆ, ಆಯ್ತಾ? ಏನಕ್ಕೆ ಅಂದ್ರೆ ಈ 23, 24 ಮತ್ತೆ 25ನೇ ಶ್ಲೋಕಗಳಲ್ಲಿ ಬ್ರಹ್ಮ ತನ್ನ ಪ್ರಾರ್ಥನೆಗಳ ಸಾರವನ್ನ ಹೇಳ್ತಾನೆ, ಆಯ್ತಾ? ಸೊ 23ನೇ ಶ್ಲೋಕದಲ್ಲಿ ಹೇಳ್ತಾನೆ, ತಸ್ಮಿನ್ ಸ್ವವಿಕ್ರಮಮಿದಂ ಸೃಜತೋಪಿ ಚೇತೋ ಯುಂಜೀತ ಕರ್ಮ ಶಮಲಂ ಚ ಯಥಾ ವಿಜಹ್ಯಾಂ. ಸೊ ಇವಾಗ ಹೇಳ್ತಾ ಇದ್ದಾನೆ ಬ್ರಹ್ಮ, ಬಹಳ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಇವಾಗ ಬ್ರಹ್ಮ ಇವಾಗ ಹೇಳ್ತಾ ಇದ್ದಾನೆ, ಇವಾಗ ನಾನು ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ತೊಡಗಬೇಕಾಗಿದೆ. ವಿಷ್ಣು, ನನ್ನ ಪ್ರಭುವಾದಂತ ವಿಷ್ಣುವೇ, ಇದೀಗ ನಾನು ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ತೊಡಗಬೇಕಾಗಿದೆ. ಯಾವುದೇ ಸೃಷ್ಟಿಯನ್ನ ಮಾಡಬೇಕಾದ್ರೆ ನಮಗೆ ಸ್ವಾಭಾವಿಕವಾಗಿ ಒಂದು ಅಹಂಕಾರ ಅನ್ನೋದು ಬಂದ್ಬಿಡತ್ತೆ ಅಲ್ವೇ? ಈ ಲೋಕದಲ್ಲಿ ಎಷ್ಟೊಂದು ಜನ ಏನೇನೋ ಪ್ರತಿ ದಿವಸ ಸೃಷ್ಟಿ ಮಾಡ್ತಾ ಇರ್ತಾರೆ. ಸೃಷ್ಟಿ ಮಾಡಿದ ನಂತರ, ಸೃಷ್ಟಿ ಮಾಡ್ಬೇಕಾದ್ರೆ ಕೂಡ, ಆದ್ರೆ ವಿಶೇಷವಾಗಿ ಸೃಷ್ಟಿಯನ್ನ ಮಾಡಿದ ನಂತರ ಅವ್ರಿಗೆ ಬಹಳಷ್ಟು ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ? ನಾನು ಇದನ್ನ ಸೃಷ್ಟಿ ಮಾಡಿದ್ದೀನಿ, ಬೇರೆ ಯಾರಿಗೂ ಆಗದೆ ಇರುವಂತಹ ಕೆಲಸವನ್ನ ನಾನು ಮಾಡಿ ತೋರಿಸಿದ್ದೀನಿ, ಈ ರೀತಿಯಾದಂತಹ ಅಹಂಕಾರ ಸ್ವಾಭಾವಿಕವಾಗಿ ಬಂದ್ಬಿಡತ್ತೆ. ಆದ್ರಿಂದ ಆ ಅಹಂಕಾರದಿಂದ ನನ್ನನ್ನ ದಯವಿಟ್ಟು ಕಾಪಾಡು ಅಂತ ಬ್ರಹ್ಮ ಕೇಳ್ಕೊತಾ ಇದ್ದಾರೆ. ನೋಡಿ ಎಂತ ಅದ್ಭುತವಾದಂತಹ ಪ್ರಾರ್ಥನೆ. ಆರಂಭದಲ್ಲೇನೆ ಬ್ರಹ್ಮ ಈ ರೀತಿಯಾದಂತಹ ಸೃಷ್ಟಿಯ ಕಾರ್ಯದಲ್ಲಿ ತೊಡಗುವ ಮುಂಚೆಯೇ, ಮತ್ತೆ ಯಾವ ರೀತಿಯಾದಂತಹ ಸೃಷ್ಟಿ, ನ ಭೂತೋ ನ ಭವಿಷ್ಯತಿ, ಆ ರೀತಿಯಾದಂತಹ ಸೃಷ್ಟಿ ಅದು ಅಲ್ವೇ? ನಾವ್ ಯಾರು ಮಾಡೋಕ್ಕಾಗುವಂತಹ ಸೃಷ್ಟಿ ಅಲ್ಲ ಅದು. ನಾವ್ ಯಾರಾದ್ರೂ ಆ ರೀತಿಯಾದ ಸೃಷ್ಟಿ ಮಾಡ್ಬೋದಾ? ನಾವೇನೋ ಒಂದು ಸಣ್ಣ, ಪ್ರಭುಪಾದ್ರು ಹೇಳುವಂತೆ ಯಾವುದೋ ಒಂದು ಸಣ್ಣ ಪುಟ್ಟ ಆಟದ ಸಾಮಾನು ಸೃಷ್ಟಿ ಮಾಡ್ತೀವಿ. ಯಾವ ಆಟದ ಸಾಮಾನು ಹೇಳ್ತಾರೆ ಪ್ರಭುಪಾದ್ರು? ಒಂದು ಸಣ್ಣ ವಿಮಾನ, ಅಥವಾ ಒಂದು ಸಣ್ಣ ಹೆಲಿಕಾಪ್ಟರು, ಇದನ್ನ ನಾವು ಸೃಷ್ಟಿ ಮಾಡ್ತೀವಿ ಅಷ್ಟೇ. ಸಮಸ್ತವಾದ ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾಡೋದಕ್ಕೆ, ಅಥವಾ ಬ್ರಹ್ಮಾಂಡದ ಒಳಗೆ 14 ಲೋಕಗಳ ಸೃಷ್ಟಿಯನ್ನ ಮಾಡೋದಕ್ಕೆ ನಮ್ಗೆ ಖಂಡಿತವಾಗ್ಲೂ ಆಗೋದಿಲ್ಲ. ಆದರೆ ಆ ಸೃಷ್ಟಿಯನ್ನ ಮಾಡುವಂತ ಬ್ರಹ್ಮ ಸೃಷ್ಟಿಯಲ್ಲಿ ತೊಡಗುವುದಕ್ಕೆ ಮುನ್ನ ಯಾವ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ? ದಯವಿಟ್ಟು ನನ್ನನ್ನ ಅಹಂಕಾರದಿಂದ ಕಾಪಾಡು. ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ತೊಡಗುವುದಕ್ಕಿಂತ ಮುಂಚೆ ದಯವಿಟ್ಟು ನನ್ನನ್ನ ಅಹಂಕಾರದಿಂದ ಕಾಪಾಡು ಅಂತ 23ನೇ ಶ್ಲೋಕದಲ್ಲಿ ಹೇಳ್ತಾನೆ. ಮತ್ತೆ 24ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾನೆ, ರೂಪಂ ವಿಚಿತ್ರಂ ಇದಮಸ್ಯ ವಿವೃಣ್ವತೋ ಮೇ ಮಾ ರಿರೀಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ಇದು ಮತ್ತೊಂದು ಬಹಳ ಮುಖ್ಯವಾದಂತಹ ಪ್ರಾರ್ಥನೆ. ಎಂದಿಗೂ ನಾನು ಈ ವೈದಿಕ ಶಬ್ದ ಏನಿದೆ ಅದರಿಂದ ನಾನು ದೂರ ಆಗಬಾರದು. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜೈ. ಶ್ರೀ ಶ್ರೀ ಜಗನ್ನಾಥ ಬಲದೇವ ಸುಭದ್ರಾ ಮಹಾರಾಣಿ ಕಿ ಜೈ. ಶ್ರೀ ಶ್ರೀ ನಿತ್ಯಾನಂದ ನಟವರ್ ಗೌರ್ ಸುಂದರ್ ಭಗವಾನ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ. ಸೃಷ್ಟಿಯಲ್ಲಿ ತೊಡಗಬೇಕಾದ್ರೆ ನಾನು ಎಂದೂ ಕೂಡ ಈ ವೈದಿಕ ವಾಂಗ್ಮಯದಿಂದ ದೂರ ಹೋಗಬಾರದು. ಏಕೆ ಅಂತ ಹೇಳಿದ್ರೆ, ಶಾಸ್ತ್ರದಿಂದ ದೂರ ಹೋದ್ಮೇಲೆ ಖಂಡಿತವಾಗ್ಲೂ ನಾನು ಪಾಪ ಕಾರ್ಯಗಳಲ್ಲಿ ನಾನು ತೊಡಗ್ತೀನಿ ಅಲ್ವಾ? ಯಾರು ಶಾಸ್ತ್ರದಿಂದ ದೂರ ಇರ್ತಾರೆ ಅವರು ಪಾಪ ಕಾರ್ಯಗಳಲ್ಲಿ ತೊಡಗ್ತಾರೆ ಅಲ್ವಾ? ಏಕೆಂದ್ರೆ ಶಾಸ್ತ್ರ ಹೇಳುತ್ತೆ ಇದನ್ನ ನೀನು ಮಾಡಬೇಕು, ಇದನ್ನ ನೀನು ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಯಮ ಮತ್ತೆ ನಿಯಮ. ಯಮ ಅಂತ ಹೇಳಿದ್ರೆ ಏನನ್ನ ಮಾಡಬಾರದು, ನಿಯಮ ಅಂತ ಹೇಳಿದ್ರೆ ಏನನ್ನ ಮಾಡಬೇಕು. ಎರಡನ್ನ ಪಾಲಿಸುವಂತವ್ರು ಮಾತ್ರ ಶಾಸ್ತ್ರವನ್ನ ಪಾಲಿಸ್ತಾರೆ ಅಲ್ವಾ? ಅದರಿಂದ ಯಾವತ್ತು ನಾನು ವೈದಿಕ ವಾಂಗ್ಮಯದಿಂದ ದೂರ ಹೋಗುವವನು ಆಗದೆ ಇರಲಿ ಅಂತ ಇಲ್ಲಿ 24ನೇ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಬ್ರಹ್ಮ ಹೇಳ್ತಾ ಇದ್ದಾನೆ. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ 25ನೇ ಶ್ಲೋಕದಲ್ಲಿ, ಇದು ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ. ಈ ಶ್ಲೋಕವನ್ನ ಸಾಮಾನ್ಯವಾಗಿ ಇಸ್ಕಾನ್ ದೇವಸ್ಥಾನಗಳಲ್ಲಿ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಭಗವಂತನನ್ನ ಬೆಳಗ್ಗಿನ ಸಮಯದಲ್ಲಿ ಎಬ್ಬಿಸುವುದಕ್ಕಾಗಿ ನಾವು ಹೇಳ್ತೀವಿ. ಆಚೆ ಸುಮಾರು ಅನೇಕ ಸಂಪ್ರದಾಯಗಳಲ್ಲಿ ವಿಶ್ವಾಮಿತ್ರನ ಶ್ಲೋಕವನ್ನ ಹೇಳ್ತಾರೆ. ಅದ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಕೇಳಿರ್ತೀರಾ. ವಿಶ್ವಾಮಿತ್ರ ರಾಮನನ್ನ ಎಬ್ಬಿಸುವುದಕ್ಕಾಗಿ ರಾಮಾಯಣದಲ್ಲಿ ಯಾವ ಶ್ಲೋಕವನ್ನ ಹೇಳ್ತಾನೆ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಲ್ವಾ? ಸಾಮಾನ್ಯವಾಗಿ ಬೇರೆ ಎಲ್ಲ ಸಂಪ್ರದಾಯಗಳಲ್ಲಿ ಇದನ್ನೇ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ನಾವು ಯಾವ ಶ್ಲೋಕವನ್ನ ಹೇಳ್ತೀವಂದ್ರೆ ಈ 25ನೇ ಶ್ಲೋಕವನ್ನ. ಇದನ್ನ ಬ್ರಹ್ಮ ವಿಷ್ಣುವಿಗೆ ಹೇಳ್ತಾ ಇದ್ದಾನೆ. ಏನಕ್ಕೆ ಅಂತ ಹೇಳಿದ್ರೆ, ಬ್ರಹ್ಮನಿಗೆ
ಯಾವ ದರ್ಶನ ಸಿಕ್ತು ಅಂತ ಹೇಳಿದ್ರೆ ಅದೇ ಗರ್ಭೋದಕಶಾಹಿ ವಿಷ್ಣುವಿನ ದರ್ಶನ ಸಿಕ್ತು. ಗರ್ಭೋದಕಶಾಹಿ ವಿಷ್ಣು ನಾನು ಆರಂಭದಲ್ಲೇ ಹೇಳ್ಬೇಕಾದ್ರೆ ನಾನೇನ್ ಹೇಳಿದೆ, ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ ಅಲ್ವೇ. ಸೊ ಯೋಗ ನಿದ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಅವನನ್ನ ಎಬ್ಬಿಸುವುದಕ್ಕಾಗಿ ಮತ್ತೊಂದು ಪ್ರಾರ್ಥನೆಯನ್ನ ಇಲ್ಲಿ ಬ್ರಹ್ಮ ಹೇಳ್ತಾನೆ. ಅಂದ್ರೆ ಎಬ್ಬಿಸುವುದಕ್ಕಾಗಿ ಅಂತ ಹೇಳಿದ್ರೆ ಅವನು ಸಂಪೂರ್ಣವಾಗಿ ಮಲ್ಕೊಂಡು ಅವನಿಗೆ ಯಾವುದೇ ಅರಿವೇ ಇಲ್ಲ ಅಂತ ಅಲ್ಲ. ಭಗವಂತ ಯೋಗ ನಿದ್ರೆಯಲ್ಲಿ ಇರಬೇಕಾದ್ರೆ ಕೂಡ ಸಂಪೂರ್ಣವಾದಂತ ಅರಿವು ಅವನಿಗೆ ಇರುತ್ತೆ ಅಲ್ವಾ. ಸಾಮಾನ್ಯವಾಗಿ ನಾವೆಲ್ಲರೂ ಮಲಗಿರ್ಬೇಕಾದ್ರೆ ನಮ್ಮ ಮುಖವನ್ನ ಯಾರಿಂದಲೂ ನೋಡೋದಕ್ಕೂ ಆಗೋದಿಲ್ಲ ಅಲ್ವಾ. ನನಗೆ ಇವಾಗ ಕೂದ್ಲಿಲ್ಲ, ಆದ್ರೆ ಯಾರು ಕೂದ್ಲಿರುತ್ತೆ ಈ ಕಡೆ ಆ ಕಡೆ ಎಲ್ಲ ಹೊಟ್ಟೋಗಿರುತ್ತೆ. ಮತ್ತೆ ಬಾಯಿಂದ ಜೊಲ್ಲು ಆಚೆ ಬರ್ತಾ ಇರತ್ತೆ ಅಲ್ವಾ. ನಮ್ಮ ಮುಖವನ್ನ ಯಾರು ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ. ನೀವು ಯಾವುದೇ ಒಬ್ಬ ಮನುಷ್ಯನ ಅತಿ ಕೆಟ್ಟದಾದಂತ ಒಂದು ಚಿತ್ರ ನಿಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ಅವರು ಮಲಗಿರ್ಬೇಕಾದ್ರೆ ತಗೊಳ್ಳಿ ನೀವು, ಆಯ್ತಾ. ಬಹಳ ಕುರೂಪವಾದಂತ ಚಿತ್ರ ನಿಮ್ಗೆ ಸಿಗತ್ತೆ ಅಲ್ವಾ. ಹೇಳ್ತಾರೆ ಸರಿನಾ ಅಲ್ವಾ. ಆದ್ರೆ ಎಲ್ಲರೂ ಸರಿ ಸರಿ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಮಲಗಿರ್ಬೇಕಾದ್ರೆ ಅವನ ಸೌಂದರ್ಯ ಮತ್ತಷ್ಟು ಹೆಚ್ಚಾಗತ್ತೆ ಅಂತ ಹೇಳತ್ತೆ. ಆದ್ದರಿಂದಲೇ ವಿಶ್ವಾಮಿತ್ರರು ರಾಮಾಯಣದಲ್ಲಿ ಯಾವಾಗ ರಾಮನನ್ನ ಎಬ್ಬಿಸುವುದಕ್ಕೆ ಬರ್ತಾರೆ, ಒಂದಷ್ಟು ಹೊತ್ತು ಅಲ್ಲೇ ನಿಂತು ಬಿಡ್ತಾರಂತೆ. ಏನಕ್ಕೆ ಅಂತ ಹೇಳಿದ್ರೆ ಮಲಗಿರುವಂತಹ ರಾಮನ ಸೌಂದರ್ಯವನ್ನ ನೋಡಿ ಅವ್ರಿಗೆ ಅತಿ ಆಶ್ಚರ್ಯವಾಗತ್ತೆ. ಆಶ್ಚರ್ಯ ಮಾತ್ರ ಅಲ್ಲ, ಅದನ್ನ ನೋಡ್ತಾ 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 ಇರೋಣ ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ಅದಾದ್ಮೇಲೆ ಕೊನೆಗೆ ಎಬ್ಬಿಸ್ತಾರೆ ಅಲ್ವಾ. ಸೊ ಇಲ್ಲಿ ಮತ್ತೆ ಬ್ರಹ್ಮ ಭಗವಂತನನ್ನು ಎಬ್ಸೋದಕ್ಕೆ ಈ ಶ್ಲೋಕವನ್ನ ಹೇಳ್ತಾನೆ. ಸೋಸಾವದಭ್ರ ಕರುಣೋ ಭಗವಾನ್ ವಿವೃದ್ಧ ಪ್ರೇಮ ಸ್ಮಿತೇನ ನಯನಾಂಭುರುಹಂ ವಿಜೃಂಭನ್ ಉತ್ಥಾಯ ವಿಶ್ವ ವಿಜಯಾಯ ಚ ನೋ ವಿಷಾದಂ ಮಾಧ್ಯಾಗಿರಾ ಪನೇತಾತ್ ಪುರುಷ ಪುರಾಣ. ಈ ಶ್ಲೋಕಕ್ಕೆ ಏನರ್ಥ? ಬಹಳ ಸುಲಭ. ಅದಭ್ರ ಕರುಣ ಅಂತ ಹೇಳಿದ್ರೆ ಅನಂತವಾಗಿ ಕರುಣೆಯನ್ನ ಉಳ್ಳುವಂತವನು, ಅಂದ್ರೆ ಅನ್ಲಿಮಿಟೆಡ್ ಅಂತ ಹೇಳ್ತೀವಲ್ಲ, ಮಿತಿಯೇ ಇಲ್ಲದಂತಹ ಕರುಣೆಯನ್ನ ಉಳ್ಳುವಂತಹ ಭಗವಂತ. ಭಗವಾನ್ ವಿವೃದ್ಧ ಪ್ರೇಮ ಸ್ಮಿತೇನ. ಭಗವಂತ ಮಲಗಿರ್ಬೇಕಾದ್ರೆ ಕೂಡ ಅವನ ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗೆ ಅನ್ನೋದು ಇರತ್ತಂತೆ. ಸ್ಮಿತ ಅಂತ ಹೇಳಿದ್ರೆ ಮುಗುಳ್ನಗೆ, ಸ್ಮೈಲ್ ಅಲ್ವಾ. ಭಗವಂತನ ಮುಖಾರವಿಂದದಲ್ಲಿ ಯಾವತ್ತೂ ಕೂಡ ಅವನು ಯುದ್ಧ ಮಾಡಬೇಕಾದ್ರೆ ಕೂಡ ಅವನ ಮುಖದ ಮೇಲೆ ಆ ಮುಗುಳ್ನಗೆ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಸೊ ವಿವೃದ್ಧ ಪ್ರೇಮ ಸ್ಮಿತೇನ ನಯನಾಂಬುರುಹಂ ವಿಜೃಂಭನ್. ನಿನ್ನ ನಯನಗಳನ್ನ ಅಂದ್ರೆ ನಿನ್ನ ಕಣ್ಣುಗಳನ್ನ ಸಂಪೂರ್ಣವಾಗಿ ತೆಗೆದು ನೀನೇನ್ ಮಾಡ್ಬೇಕು ಇವಾಗ? ಉತ್ಥಾಯ ವಿಶ್ವ ವಿಜಯಾಯ ಚ ನೋ ವಿಷಾದಂ. ನಮ್ಮೆಲ್ಲರ ವಿಷಾದ ಏನಿದೆ, ನಮ್ಮೆಲ್ಲರ ದುಃಖ ಏನಿದೆ, ಅದನ್ನ ದೂರ ಮಾಡುವವನಾಗು ನೀನು. ನಿನ್ನ ಕಣ್ಣುಗಳನ್ನ ತೆಗೆದು ನಮ್ಮೆಲ್ಲರ ದುಃಖವನ್ನ ದೂರ ಮಾಡುವವನಾಗು. ಮತ್ತೆ ವಿಶ್ವ ವಿಜಯಾಯ, ವಿಶ್ವ ವಿಜಯಾಯ ಚ ಉತ್ಥಾಯ ಅಂತ ಹೇಳಿದ್ರೆ ಸಮಸ್ತವಾಗಿರ್ತಕ್ಕಂಥ ವಿಶ್ವಕ್ಕೆ ವಿಜಯವನ್ನ ತೆಗೆದುಕೊಂಡು ಬರುವಂತೆ ನೀನು ನಿನ್ನ ಕಣ್ಣುಗಳನ್ನ ದಯವಿಟ್ಟು ತೆಗಿ. ಮಾಧ್ವ್ಯಾ ಗಿರಾ ಪನಯತಾತ್ ಪುರುಷ ಪುರಾಣ. ಮಾಧ್ವಿ ಗಿರಾ ಅಂತ ಗಿರಾ ಅಂತ ಹೇಳಿದ್ರೆ ಶಬ್ದಗಳು. ನಿನ್ನ ಜೇನಿನಂತೆ ಇರುವಂತಹ ನಿನ್ನ ಶಬ್ದಗಳಿಂದ ಸಮಸ್ತವಾಗಿರ್ತಕ್ಕಂಥ ಲೋಕಕ್ಕೆ ಉಪದೇಶವನ್ನ ದಯವಿಟ್ಟು ನೀಡು. ಉಪದೇಶವನ್ನ ನೀಡುವುದಕ್ಕೆ ದಯವಿಟ್ಟು ನೀನು ಎದ್ದು ಬಾ ಅಂತ ಬ್ರಹ್ಮ ಭಗವಂತನಿಗೆ ಈ ರೀತಿಯಾದಂತಹ ಸ್ತುತಿಯನ್ನ ಮಾಡ್ತಾನೆ. ಆಯ್ತಾ. ಸೊ ಇದಾದ್ಮೇಲೆ ವಿಷ್ಣು ಅದಕ್ಕೆ ಸ್ಪಂದಿಸ್ತಾನೆ. ಅವನ ಆಶೀರ್ವಾದಗಳನ್ನ ಬ್ರಹ್ಮನಿಗೆ ಕೊಡ್ತಾನೆ. ಅದನ್ನ ಕೂಡ ಇವತ್ತು ಚರ್ಚೆ ಮಾಡ್ಬೇಕಾಗಿತ್ತು, ಆದ್ರೆ ಇವತ್ತು ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ಅದರಿಂದ ಮುಂದಿನ ವಾರ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಸೊ ಇವತ್ತು ನಾವೇನ್ ಚರ್ಚೆ ಮಾಡಿದ್ದೀವಿ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ, ವಿದುರ ಮೈತ್ರೇಯರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಉತ್ತರ ರೂಪದಲ್ಲಿ ಮೈತ್ರೇಯರು ಭಾಗವತವನ್ನ, ಯಾವ ಭಾಗವತವನ್ನ ಸಂಕರ್ಷಣ ಯಾರಿಗೆ ಹೇಳಿರ್ತಾರೆ? ಸನತ್ ಕುಮಾರರಿಗೆ ಹೇಳಿರ್ತಾರೆ. ಅದೇ ಭಾಗವತವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದರ ಆರಂಭದಲ್ಲಿ ಯಾವ ಘಟನೆ ಬರುತ್ತೆ ಅಂತ ಹೇಳಿದ್ರೆ ಬ್ರಹ್ಮನ ಜನ್ಮದ ಘಟನೆ ಬರ್ತದೆ. ಈ ಬ್ರಹ್ಮನ ಜನ್ಮದ ಘಟನೆಯಲ್ಲಿ ಯಾವ ಯಾವ ಒಂದು ಇವೆಂಟ್ಸ್ ಆಗತ್ತೆ ಅಂತ ಇವಾಗ ನಾವು ನೋಡಿದ್ವಿ. ಬ್ರಹ್ಮನ ಜನ್ಮ ಆಗತ್ತೆ, ಅದಾದ್ಮೇಲೆ ಎಲ್ಲಾ ಕಡೆ ನೋಡ್ತಾನೆ, ಸಿಗೋದಿಲ್ಲ. ಯಾರು ನನ್ನ ಸೃಷ್ಟಿಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ಅವನು ಧ್ಯಾನದಲ್ಲಿ ತೊಡಗ್ತಾನೆ. ಅದಾದ್ಮೇಲೆ ವಿಷ್ಣುವಿನ ದರ್ಶನವಾಗತ್ತೆ. ಅದಾದ್ಮೇಲೆ ಬ್ರಹ್ಮ ವಿಷ್ಣುವಿನ ಸ್ತುತಿಯ ರೂಪದಲ್ಲಿ ಎಲ್ಲಾ ಪ್ರಾರ್ಥನೆಗಳನ್ನ ಅವನು ಮಾಡ್ತಾನೆ. ಆಯ್ತಾ. ಸೊ ಇದಾದ್ಮೇಲೆ ವಿಷ್ಣುವಿನ ಆಶೀರ್ವಾದಗಳನ್ನ ನಾವು ಮುಂದಿನ ವಾರ ನಾವು ಚರ್ಚೆ ಮಾಡ್ತೀವಿ. ಆಯ್ತಾ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಯಾರ್ಯಾರು ಬಂದಿದ್ದೀರಾ ಮತ್ತೆ ಆನ್ಲೈನ್ ಯಾರ್ಯಾರಿದ್ದೀರಾ ಕೇಳ್ತಾ ಇದ್ದೀರಾ, ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ಯಾರ್ಯಾರ ಹತ್ರ ಭಾಗವತವಿಲ್ಲ, ನಿಮ್ಮ ಮನೆಯಲ್ಲಿ ಭಾಗವತದ ಪ್ರತಿಗಳಿಲ್ಲ, ದಯವಿಟ್ಟು ಒಂದು
ಪ್ರತಿಯನ್ನಾದ್ರೂ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೋಬೇಕಂತ ಪ್ರಾರ್ಥನೆ. ಪ್ರತಿ ಶನಿವಾರ ನಾವು ಚರ್ಚೆ ಮಾಡ್ತೀವಿ, ಆದ್ರೆ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಭಾಗವತವನ್ನ ಓದಿದ್ರೆ ಮಾತ್ರ ಆ ಕಂಟಿನ್ಯೂಟಿ ಇರುತ್ತೆ ನಿಮ್ಗೆ. ಇಲ್ಲ ಅಂತ ಹೇಳಿದ್ರೆ ಈ ಶನಿವಾರ ನಾವ್ ಏನ್ ಮಾಡ್ತೀವಿ ಅದನ್ನ ನೀವು ಮರ್ತು ಬಿಡ್ತೀರಾ. ಮುಂದಿನ ಶನಿವಾರ ಮತ್ತೆ ಚೆನ್ನಾಗಿರುತ್ತೆ, ಕತೆ ಚೆನ್ನಾಗಿ ಹೇಳ್ತಾರೆ ಅಂತ ಮತ್ತೆ ಬರ್ತೀರಾ. ಮತ್ತೆ ಇನ್ನೊಬ್ರು ಮುಂದಿನ ಶನಿವಾರ ಇನ್ನೊಂದು ಕತೆ ಕೇಳೋಣ ಅಂತ ಬರ್ತೀರಾ. ಮತ್ತೆ ಕೊನೆಗೆ ಯಾವ ಕತೆನೂ ನೆನ್ಪಿರೋದಿಲ್ಲ ನಿಮ್ಗೆ. ಅಲ್ವಾ? ನಾನು ಹೇಳ್ದಾಗೆ ಕಥೆಗಳು ಅಷ್ಟೊಂದು ಮುಖ್ಯ ಅಲ್ಲ, ಆದ್ರೆ ಕಥೆಗಳಲ್ಲಿ ಇರ್ತಕ್ಕಂತಹ ಪ್ರಾರ್ಥನೆಗಳು ಮುಖ್ಯ ಅಲ್ವಾ? ಅದರಿಂದಲೇ ಪ್ರಾರ್ಥನೆಗಳ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಿದ್ದು, ಕತೆ ಅಷ್ಟು ಹೆಚ್ಚಾಗಿ ಹೇಳಿಲ್ಲ ನಾವು ಇವತ್ತು ಅಲ್ವಾ? ಪ್ರಾರ್ಥನೆಗಳಲ್ಲಿ ಭಾಗವತದ ಸಾರ ಸರ್ವಸ್ವ ಅಡಗಿದೆ. ಆಯ್ತಾ? ಸೊ ಎಲ್ಲರೂ ಭಾಗವತದ ಪ್ರತಿಗಳನ್ನ ತೆಗೆದುಕೊಂಡು ಇಟ್ಕೊಂಡು ಪ್ರತಿ ದಿವಸ ಭಾಗವತವನ್ನ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಓದ್ಬೇಕಾಗಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ, ಟೀಕೆ, ಟಿಪ್ಪಣಿ ಏನಾದ್ರೂ ಇದೆಯಾ? ಇವತ್ ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ?